ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಬೇಬಿಕಾರ್ನ್ ಕೃಷಿ ಹತ್ರ ಬಂದಿದ್ದೀನಿ. ನನ್ನ ಜೊತೆ ಇದ್ದಾರೆ ಮುನಿಲಕ್ಷ್ಮಿ ರಮೇಶ್ ಅಂತ ಅಂದ್ಬಿಟ್ಟು. ಇವ್ರನ್ನ ಮಾತಾಡ್ಸೋಣ. ಈ ಒಂದು ಬೇಬಿಕಾರ್ನ್ ಕೃಷಿ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಇವರಿಂದ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಬನ್ನಿ ಹಾಗಾದರೆ ಇವರನ್ನ ಮಾತಾಡ್ಸೋಣ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಮತ್ತೆ ಊಟ ಮಾಡಿದ್ರಾ? ಆಯ್ತು ಸರ್. ಆಯ್ತು. ಈ ಒಂದು ಬೇಬಿಕಾರ್ನ್ ಕೃಷಿ ಆಲ್ರೆಡಿ ಒಂದು ವಿಡಿಯೋ ಮಾಡಿದೆ ನಾನು. ಈಗ ಬಂದಿರುವಂಥ ಈ ಒಂದು ವಿಡಿಯೋದಲ್ಲಿ ಏನು ಇನ್ಫಾರ್ಮೇಶನ್ ಕೊಡೋಕೆ ಬಂದೆ ಅಂತಂದರೆ, ಮೊದಲು ನಾನು ಒಂದೇ ಬೆಳೆ ಹತ್ರ ನಿಂತ್ಕೊಂಡು ವಿವರಣವಾಗಿ ಹೇಳಿದ್ದೆ, ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಇವತ್ತು 5 ಎಕರೆ ಮಾಡುವಂಥ ಒಂದು ಜಾಗಕ್ಕೆ ಬಂದಿದ್ದೀನಿ. ಹಂತವಾಗಿ ಇನ್ಫಾರ್ಮೇಶನ್ ಕೊಡೋಣ ಅಂತ ಒಂದು ವಿಡಿಯೋ ಮಾಡ್ತಾರಂತ. ಆ್ಯಕ್ಚುಲಿ ಈಗ ಒಂದು ಡ್ರೈ ಲ್ಯಾಂಡ್ ಈ ರೀತಿ ಇರುವಂಥದ್ದು, ಮತ್ತು ಅದಾದ ನಂತರ ಹಂತವಾಗಿ ಯಾವ ರೀತಿ ಬೆಳಿಬೋದು ಅನ್ನೋ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ, ಡೆಪ್ತ್ ಆಗಿ ಈ ಒಂದು ಬೇಬಿಕಾರ್ನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡೋಣ ಅಂತ ಬಂದಿದ್ದು. ಹಾಗಾಗಿ ನಿಮಗೆ ಗೊತ್ತಿರುವಂಥ ವಿಷಯಗಳು, ನೀವು ಯಾವ ರೀತಿ ಎಲ್ಲ ಈ ಒಂದು ಬೇಬಿಕಾರ್ನ್ ಕೃಷಿಯನ್ನು ಮಾಡೋದಕ್ಕೆ ಇದು ಮಾಡಿದ್ರಿ ಮತ್ತು ಲಾಭಾಂಶಗಳಿದೆ, ಅದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡಿ. ಜೊತೆಗೆ ನೀವು ಬೇಬಿಕಾರ್ನ ಬೆಳಿಬೇಕು ಅಂತ ಯಾಕೆ ಅನಿಸ್ತು ಅಂದ್ರೆ ಸರ್, ಅದ್ರಲ್ಲಿ ತುಂಬಾ ಲಾಭ ಐತೆ ಸರ್. ಬೇಬಿಕಾರ್ನಿಂದ ಅಂದ್ರೆ ಒಂಥರ ಲಾಭ ಇಲ್ಲ ಸರ್. ಹಸ್ಕೊಳ್ಗೈತೆ, ನಮ್ಗೊಳ್ಗೈತೆ. ಆಮೇಲೆ ಅದ್ರಲ್ಲಿ ಜಾಸ್ತಿ ವ್ಯವಸ್ಥೆ ಇದು ಇಲ್ಲ ಸರ್. ವ್ಯವಸಾಯದ ಖರ್ಚು ಇಲ್ಲ ಸರ್. ಆದಾಯನೇ ಹೊರತು ಒಂದ್ ಸ್ವಲ್ಪ ಖರ್ಚಿಲ್ಲ ಸರ್. ಮಿನಿಮಮ್ ಅಂತಂದ್ರೆ 5 ಎಕರೆ ಜಮೀನ್ ಐತೆ ಸರ್. 5 ಎಕರೆ ಜಮೀನಲ್ಲಿ 1 ಎಕರೆ ಜಮೀನ ಈ ತರ ಉಳುಮೆ ಮಾಡ್ಕೋತೀವಿ ಸರ್. ಉಳುಮೆ ಮಾಡ್ಕೊಂಡು ಏನ್ ಮಾಡ್ತೀವಿ, ಸ್ಟಾರ್ಟಿಂಗ್ ಸರ್ ಇಲ್ಲಿ ಬನ್ನಿ ಸರ್. ಉಳುಮೆ ಮಾಡೋದ್ ಜಮೀನ ಸರ್, ಈ ತರ ಕೂಪರ್ ನೇಗ್ಲು ಅಂತ ಬರ್ತದೆ ಸರ್. ಕೂಪರ್ ನೇಗ್ಲಲ್ಲಿ ಈ ತರ ಪಟ ಮಾಡಿಸ್ಕೋತೀವಿ ಸರ್. ಪಟ ಮಾಡ್ಕೊಂಡು ನೀರ್ ಬರ್ಬೇಕು ಸರ್. ಇದು ಓಪನ್ ಆರ ಮಾಡ್ಕೋಬಹುದು ಸರ್. ಈ ತರ ಫುಲ್ ಓಪನ್ ಆರ ಮಾಡ್ಕೋಬಹುದು. ಸುತ್ತಮರಿ ಅಂತ ಮಾಡ್ಕೊಳ್ತೀವಿ ಸರ್. ಸುತ್ತಮುರಿ ಅಂತ ಮಾಡ್ಕೊಂಡು ಸರ್, ಇದ್ರಲ್ಲಿ ಏನ್ ಮಾಡ್ತೀವಿ ಅಂದ್ರೆ 1 ಎಕರೆಗೆ ಸರ್ ಮಿನಿಮಮ್ ಅಂತಂದ್ರೆ ಈ ಬೀಜ ನಾವು ತರಿಸ್ಕೊಳ್ತೀವಿ ಸರ್. ಇಲ್ಲಿ ಆರೆಕೊಪ್ಪದ ಹತ್ರ ಧರ್ಮ ಅಂತ ಅವರು ನಮ್ಗೆ ಹೇಳಿದ್ರು, ಹಸ್ಗಳೆಲ್ಲ ಇಟ್ಕೊಂಡಿದಿರಿ, ಯಾಕೆ ಸಾಕ ಹಿಂಗ್ ಬೇರೆ ಕಡೆ ಎಲ್ಲ ಹುಲ್ ತಕೊಂಡು ಲಾಸ್ ಮಾಡ್ಕೋತೀರಿ, ನಿಮ್ಗೆ ಲಾಭಾಂಶ ಬರ್ತದೆ, ನಾವು ಹಿಂಗ್ ಕೊಡ್ತಾವಿ ನೋಡಿ ಅಂದ್ರು ಸರ್. ಇಲ್ಲೆಲ್ಲ ಬಂದ್ ಬೆಳಿತಾ ಇದ್ರು ಸ್ಟಾರ್ಟಿಂಗ್ ಅಲ್ಲಿ. ನಾವೇನ್ ಮಾಡಿದ್ವಿ, ನಾವು ಬೆಳಿಬೇಕಲ್ಲ ಹಸ್ಕೊಳ್ಗೆ ಹುಲ್ಲಾಯ್ತದಲ್ಲ ಅನ್ಬಿಟ್ಟು ತಗೊಂಡ್ವಿ ಸರ್. ತಗೊಂಡ್ ಏನ್ ಮಾಡಿದ್ವಿ, ಈ ತರ ಪಟ ಮಾಡ್ಕೊಳ್ತೀವಿ ಸರ್. ಪಟ ಮಾಡ್ಕೊಂಡು ಬಂದು 1 ಎಕರೆಗೆ ಮಿನಿಮಮ್ ಅಂದ್ರೆ ಸರ್, ನಾವು ಒಬ್ರೇ ನೆಟ್ಕೊಂಡ್ರೆ, ಮೀಡಿಯಂ ಆಗಿ ನೆಟ್ಕೊಂಡ್ರೆ 4ರಿಂದ 5 ಒಳಗ್ ನೆಡ್ಬೋದು ಸರ್. ಏನ್ ಮಾಡ್ಬೇಕು ಅಂತಂದ್ರೆ, ಅರ್ಧ ಅಡಿಗೆ ಒಂದ್ಸಲಿ 1.5 ಅಡಿಗೆ ಪಟ ಮಾಡ್ಕೊಂಡ್ರೆ ಸರ್, ಅರ್ಧ ಅಡಿಗೆ ಈ ಬೀಜ ನೆಡ್ಬೇಕು ಸರ್. ಇಲ್ಲಿಂದ ಮತ್ತೆ ಇಲ್ಲಿವರೆಗೆ ಬೀಜ ನೆಡ್ಬೇಕು ಸರ್. ಅರ್ಧ ಅಡಿಗೆ ನೋಡಿ ಸರ್, ನೆಟ್ಟಿದೀವಿ ಇಲ್ಲಿ. ಈ ತರ ನೆಡ್ಬೇಕು ಸರ್. ನೆಡ್ಬೇಕು. ಮತ್ತೆ ಏನ್ ಮಾಡ್ಬೇಕು, ಗೊಬ್ಬರ ಹಾಕೊಂಡಿರ್ತೀವಿ, ಬೀಜಗಳು ಹಾಕ್ತಿವಿ ಸರ್. ಬೀಜ ಹಾಕುದ್ರಿಂದ ಪಟ ಇದ್ ಮಾಡ್ತೀವಲ್ಲ ಸರ್, ನೀರ್ ಬರುವಂಗ್ ಪಟ ಮಾಡ್ಕೋತೀವಿ. ಈ ಬೀಜ ನೆಟ್ಟದ್ ಏನ್ ಮಾಡ್ತದೆ, 3 ದಿನಕ್ಕೆ ಮೊಳಕೆ ಬರ್ತದೆ ಸರ್. 3 ದಿನಕ್ಕೆ ಮೊಳಕೆ ಬಂದಾಗ ಹಿಂಗ್ ಈ ತರ ಕಳೆ ಎಲ್ಲ ಉಡ್ತದೆ ಸರ್. ಕಳೆ ಬಂದಾಗ ನೋಡಿ, ಔಷಧಿನ ಒಂದು ಕ್ಯಾನ್ಗೆ ಒಂದು ಇದ್ರಲ್ಲಿ ಕಳ್ಸ್ಕೊಬಿಡ್ತೀವಿ ಸರ್. 1 ಲೀಟರ್ ನೀರ್ಗೆ ಕಳ್ಸ್ಕೊತೀವಿ. ಕಳ್ಸ್ಕೊಂಡ್ ಏನ್ ಕಳ್ಸ್ಕೊತೀವಿ, ಒಂದ್ ಸ್ವಲ್ಪ ವೀರ್ಯ ಮಿಕ್ಸ್ ಮಾಡ್ಕೋತೀವಿ ಸರ್. ವೀರ್ಯ ಮಿಕ್ಸ್ ಮಾಡ್ಕೊಂಡ್ ಕಳ್ಸ್ಕೊತೀವಿ. ಕಳ್ಸ್ಕೊಂಡ್ ಏನ್ ಮಾಡ್ತೀವಿ ಸರ್, ಔಷಧಿ ಹೊಡಿ ಪಂಪಲ್ಲಿ ಎಲ್ಲ ಹಿಡಿದ್ಬಿಡ್ತೀವಿ ಸರ್. ಹಿಡಿದ್ಬಿಟ್ಟ ಮೇಲೆ ಏನ್ ಮಾಡ್ತದೆ, ಕಳೆ ಎಲ್ಲ 3 ದಿನಕ್ಕೆ ಇದಾಯ್ತದೆ. ಅದು 3 ದಿನದ ಆದ್ಮೇಲೆ ಸರ್, ಇದಕ್ಕೆ ಮತ್ತೆ ಹುಳಿನ ಔಷಧಿ ಹೊಡಿತೀವಿ ಸರ್. ಹುಳಿನ ಔಷಧಿ ಎಲ್ಲ ಐತೆ ಸರ್, ಅದು ತೋರ್ಸ್ಕೊಡ್ತೀವಿ. ಹುಳಿನ ಔಷಧಿ ಹೊಡಿತೀವಿ. ಹುಳಿನ ಔಷಧಿ ಹೊಡೆದ್ಮೇಲೆ ಉಪ್ಪು ಸೂಪರ್ ಮಡ್ತೀವಿ ಸರ್. ಇವಕ್ಕೆ ಇಷ್ಟಿಷ್ಟು ದೂರ ಇಲ್ಲಿ ಟ್ರೈನ್ ಮಾಡ್ತದೆ ಸರ್. ಇದು ಚಿಕ್ಕದ ಎಳೆ ಪೈರು, ಇದು ಬೋಕ್ಸೋದಂಗ ಆಯ್ತದೆ ಸರ್. ಇದು ಏನ್ ಮಾಡ್ಬೇಕು, ಇಷ್ಟು ಅಂತರಕ್ಕೆ ಉಪ್ಪು ಸೂಪರ್ ಮಾಡ್ಬೇಕು ಸರ್. ಉಪ್ಪು ಸೂಪರ್ ಯೂರಿಯಾ ಮಿಕ್ಸ್ ಮಾಡ್ಕೊಂಡು ಒಂದ್ ಸ್ವಲ್ಪ ಮಡಿಕೊಂಡ್ ಬರ್ತೀವಿ ಸರ್. ಇದ್ರಲ್ಲಿ ಮಡಿಕೊಂಡ್ ಬರ್ತೀವಿ ಸರ್ ಇದ್ರಲ್ಲಿ. ಮತ್ತೆ ಅದ್ ಬಂದ್ಮೇಲೆ ಏನ್ ಮಾಡ್ತೀವಿ ಸರ್, ಇದು ಒಂದು 20 ದಿನ ಆದ್ಮೇಲೆ ಸರ್, ಇನ್ನೊಂದು ಖಾಲಿ ಜಾಗ ಅದೇ ತರ ಮಾಡ್ಕೊಳ್ತೀವಿ. ಈ ರೀತಿ ಈಗ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಈಗ ಇದು ನೋಡಿದ್ರ ಸರ್, ಇದು 15 ದಿವಸದ ಗಿಡ ಸರ್. ಇದು 15 ದಿನದ ಈ ರೀತಿ ಎಲ್ಲ. ಈಗ ನೀವು ಅರ್ಧ ಅಡಿ ಗ್ಯಾಪ್ ಕೊಡ್ತಾ ಇದ್ರಿ. ಹೌದು ಸರ್. ಮತ್ತೆ ಸಾಲಿಂದ ಸಾಲ ಈ ರೀತಿ ಸಾಲನ ನೀವು ತೋರಿಸೋದಾದ್ರೆ, ಈ ರೀತಿ ಯಾಕೆ ಬಿಟ್ಕೊಂಡಿದೀವಿ, ಸಾಲಿಂದ ಸಾಲ ಬಂದ್ಬಿಟ್ಟು 1.5 ಅಡಿ ಗ್ಯಾಪ್ ಕೊಡ್ತಾ ಇದ್ರಿ. 1.5 ಅಡಿ ಗ್ಯಾಪ್ ಯಾಕೆ ಬಿಟ್ಟಿದೀವಿ ಅಂದ್ರೆ ಸರ್, ಇಲ್ಲಿಂದ ಮೋತೆ ಬರ್ತದೆ ಸರ್. ಅದು ಅಲ್ಲಿ ಫೀಡ್ ಮಾಡಿ ತೋರಿಸ್ತೀವಿ. ಮೋತೆ ಬಂದಾಗ ಮೋತೆ ಕಿತ್ತಾಕ್ಬೋದು ಸರ್. ಈರಿಯನ ಇದು ಒಳಗಡೆ ನುಗ್ಗಿದಾಗ ಹಿಂಸೆ ಆಗ್ಬೋದು ಜನಗಳಿಗೆ ಸರ್. ಒಳಗಡೆ ನುಗ್ಬೇಕು ಅಂದ್ರೆ ಹಿಂಸೆ ಆಯ್ತದೆ, ಭಯ ಆಯ್ತದೆ. ಏನ್ ಮಾಡ್ತೀವಿ ಅಂದ್ರೆ ಸರ್, ಇದು ಬರೀ ಮಡಗದ್ ಅಷ್ಟೇನೆ. ಈ ಟೈಮಲ್ಲಿ ಚಿಕ್ಕದ್ರಲ್ಲಿ ಈರಿಯಾ ಸೂಪರ್ ಮಡಗ್ತೀವಿ ಸರ್. ಆಮೇಲೆ ಏನ್ ಮಾಡ್ತೀವಿ, ನಿಂತ್ಕೊಂಡು ಹಿಂಗ್ ಎರ್ತೀವಿ ಸರ್. ಈ ತರ ಎರ್ಚದಾಗ ಏನ್ ಮಾಡ್ತದೆ ಸರ್, ಈ ಕಡೆಗೆ ಹಿಂಗ್ ಎರ್ತೀವಿ. ಎರ್ತಾಗ ಏನ್ ಮಾಡ್ತದೆ ಸರ್, ಇದು ಖಾಲಿ ಜಾಗ ಇರ್ತದಲ್ಲ, ನಾವು ಒಳಗಡೆ ನುಗ್ಗು ಅವಶ್ಯಕತೆನೂ ಇಲ್ಲ, ನಮ್ಗೇನು ತೊಂದ್ರೆನೂ ಆಗುದಿಲ್ಲ ಸರ್. ನಾವು ವರ್ಷದಿಂದಲೂ ಇದೇ ಇದ್ ಮಾಡ್ಕೊ ಬರ್ತಾ ಬೆಳೆ ಬೆಳೆಕೊ ಬರ್ತಾ ಇದೀವಿ. ನಮ್ ಎಲ್ಲಾ ಬೆಳೆಗಳಿಗಿಂತಲೂ ಇದು ಉತ್ತಮ ಸರ್. ಹಸ್ಕೊಳ್ಗೂ ಲಾಭ ಐತೆ, ನಮ್ಗೂ ಲಾಭ ಐತೆ, ಮತ್ತೆ ಹಸ್ಕೊಳ್ಗೆ ಎಲ್ಗೂ ಮೇವ್ಗೂ ತೊಂದ್ರೆ ಇಲ್ಲ ಸರ್. ಒಳ್ಳೆ ಹಾಲಲ್ಲೂ ಸಂಪಾದನೆ ಮಾಡ್ಬೋದು, ಪೀಡಲ್ ಸಂಪಾದನೆ ಮಾಡ್ಬೋದು, ಮತ್ತೆ ಕಡ್ಡಿನ ನಮ್ಗ್ ಬೇಕಾದಷ್ಟು ಮಡಿಕೊಂಡು
ತಗೋತಾರೆ ಸರ್ ಕಡ್ಡಿನ. ಮಳೆಗಾಲದಲ್ಲಿ ಮಾತ್ರ ಒಂದ್ ಸ್ವಲ್ಪ ಹಿಂಸೆ ಆಯ್ತದ, ಆಗೇನ್ ಮಾಡ್ತೀವಿ ನಾವು ಕಡಿಮೆ ಮಾಡ್ಕೋತೀವಿ ಸರ್. ಬಿತ್ತನೆ ಹಾಕುದ ಕಡಿಮೆ ಮಾಡ್ಕೋತೀವಿ. ನಮ್ಮ ಹಸುಗಳಿಗೆ ಎಷ್ಟು ಬೇಕು ಒಂದ್ 5 ಎಕರೆ ಬೆಳಿತಿದ್ರೆ ಅಂದ್ರೆ ಒಂದ್ 2 ಎಕರೆ 3 2 ಎಕರೆಗೆ 2 ಎಕರೆಗೂ ಅಂದ್ರೆ ಏನ್ ಮಾಡ್ತೀವಿ ಸರ್, 5 ಎಕರೆಗೆ 1 ಎಕರೆಗೆ 5 ಕೆಜಿ ಬೀಜ ನೆಡುತ್ತಕ್ಕೆ 2 ಕೆಜಿ ಬೀಜ ನೆಟ್ಕೊಂಡ್ ಮಾಡ್ಕೋತೀವಿ ಸರ್. ಆ ತರ ಮಾಡ್ಕೊಂಡಾಗ ಈಗ ಅರ್ಧ ಎಕರೆ ಬೇರೆಯವ್ರಿಗೆ ಕೊಡ್ತಿದ್ವಿ, ಅರ್ಧ ಎಕರೆ ನಾವ್ ಮೇಯಿಸೋದ್ರಿಂದ ಈ ತರ ಏನು ತೊಂದರೆ ಆಗಲ್ಲ ಸರ್. ಇದರಿಂದ ನಷ್ಟ ಆಗಲ್ಲ. ಇದು ಇವಾಗ ಈ ತರ ರೋಗ ಬಂದಿದೆಲ್ಲ ಇದಕ್ಕೇನು ರೋಗ ಬಂದಾಗ ಇವಾಗ ಕೀಟನಾಶಕಗಳನ್ನ ಸಿಂಪಡಿಸ್ತೀರಿ ಅಂತ ಹೇಳಿದ್ರಿ. ಈಗ ಮೊದಲು ಕಳೆನಾಶಕವನ್ನು ತೋರಿಸಿದ್ರಿ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಕೀಟನಾಶಕಗಳು ಈ ರೀತಿ ಏನಾದ್ರು ರೋಗ ಬಂದಾಗ ಯಾವ ರೀತಿಯಾದ ಒಂದು ಕೀಟನಾಶಕವನ್ನು ಬಳಸ್ತೀರಿ ನೀವು ಸರ್? ಇದು ಕೀಟನಾಶಕದ ಔಷಧಿ ಸರ್. ಇದು ಬೆಳೆಸ್ತೀವಿ ಸರ್ ನಾವು. ಇದು ಅಂದ್ರೆ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇದ್ದಾರೆ. ಒಂದು ಬಿನ್ಗೆ ನೀರ್ಗೆ ಸರ್, ಒಂದು ಬಿನ್ಗೆ ನೀರಿಗೆ ಒಂದು ಕ್ಯಾನ್ ಆಯ್ತದೆ ಸರ್. ಒಂದು ಬಿನ್ಗೆ ನೀರ್ಗೆ ಇದ್ರಲ್ಲಿ ಒಂದು ಮುಚ್ಚುಳ ಔಷಧಿ ಹಾಕ್ತಿವಿ ಸರ್. ಸ್ಪೂನೆ ಕೊಟ್ಟಿರ್ತಾರೆ, ಮುಚ್ಚುಳ ಔಷಧಿ ಹಾಕ್ತಿವಿ ಸರ್. ಮತ್ತೆ ಇದಕ್ ಬೇಕು ಅಂದ್ರೆ ಒಂದ್ ಸ್ವಲ್ಪ ಸರ್ಪು, ವೀಲ್ ಸರ್ಪು ಬೆರೆಸ್ಕೊಳ್ತೀವಿ ಸರ್. ಬೆರೆಸ್ಕೊಂಡು ಎಲ್ಲಾ ಸುಳಿಗೆ ನೋಡಿ ಹಿಂಗ್ ಇಟ್ಕೊಂಡ್ ಬರ್ತೀವಿ ಸರ್. ಬ್ರಷ್ ಮಾಡ್ಕೊಂಡು ನೋಡಿ ಈ ತರ ಹಿಡಿತೀವಿ ಸರ್. ಈ ತರ ಹೆಂಗಾರ ಹಿಡಿಬಹುದು ಸರ್, ಏನೇ ಆದ್ರೂ ನೋಡಿ ಹಿಂಗ್ ಬರ್ತೀವಿ ಸರ್. ಹಿಂಗೆ ನೋಡಿ ಈ ತರ ನೋಡಿ ಹಿಂಗೆಲ್ಲ ಗಿಡಗೆಲ್ಲ ನೋಡಿ ಹಿಂಗೆ ಸಿಂಪಡಿಸ್ಕೊ ಬರ್ತೀವಿ ಸರ್. ಸಿಂಪಡಿಸ್ಕೊ ಬಂದಾಗ ಸರ್ ಇದು ಹಿಂಗ್ ಹೊಡೆದಾಗ ಏನ್ ಮಾಡ್ತದೆ, ಇದು ಹುಳ ಒಳಗಡೆ ಇರೋದ್ರಿಂದ ಅದು ಟೈಮಲ್ಲಿ ಸರ್, ಇಬ್ನಿ ಟೈಮಲ್ಲಿ ಹೊಡಿಬೇಕು ಸರ್, ಬೆಳಗ್ಗೆ ಟೈಮಲ್ಲಿ. ಅದು ಏಕೆ ಅಂದ್ರೆ ಈ ಹುಳಗಳು ಏನ್ ಮಾಡ್ತವೆ, ಇಬ್ನಿಲಿರೋ ನೀರನ್ನ ಇಬ್ನಿನ ನೆಕ್ಕಕ್ಕೆ ಹುಳಗಳು ಹೊರಗಡೆ ಬರ್ತವೆ ಸರ್. ಬಿಸಿಲು ಟೈಮಲ್ಲಿ ಒಳಗಡೆ ಸೇರ್ಕೋತವೆ. ಇಬ್ನಿ ಟೈಮಲ್ಲಿ ಏನ್ ಮಾಡ್ತವೆ, ಹೊರಗಡೆ ಬರ್ತವೆ ಸರ್. ಹೊರಗಡೆ ಬಂದಾಗ ನಾವ್ ಏನ್ ಮಾಡ್ತೀವಿ, ಈ ತರ ಔಷಧಿನ ಹೊಡೆದಾಗ ಏನ್ ಮಾಡ್ತದೆ, ಅದು ಎಲ್ಲ ಚೆನ್ನಾಗ್ ಬರ್ತದೆ ಸರ್. ಔಷಧಿ ಹೊಡೆದ 3 ದಿನಕ್ಕೆ ಇದಕ್ಕೆ ಇದಾಗ್ತಿವಿ ಸರ್, ಉಪ್ಪು ಸೂಪರ್ ಹಾಕ್ತಿವಿ. ಉಪ್ಪು ಸೂಪರ್ ಹಾಕ್ತಿವಿ. ಯಾವ ಟೈಮಲ್ಲಿ ಕೊಡ್ಬೇಕಾಗತ್ತೆ? ಅದೇ ಸರ್, ಒಂದ್ 20 ದಿವಸಕ್ಕೆ ಸರ್. ಇದು ಗಿಡ ನೆಟ್ಟದ್ 20 ದಿವಸಕ್ಕೆ ಆ ಟೈಮ್ ಆಯ್ತು. ಬೀಜ ಹಾಕಿದ್ರೆ ಬೀಜ ಹಾಕಿದಂತ 20 ದಿನಕ್ಕೆ ಈ ರೀತಿ ಬರುತ್ತೆ. ಈ ರೀತಿ ಬರುತ್ತೆ ಸರ್. ಈ ರೀತಿ ಬಂದಾಗ ಅಕಸ್ಮಾತ್ ಏನಾದ್ರು ಈ ರೀತಿ ಯಾರಾದ್ರೂ ರೋಗಗಳು ಬಂತಂದ್ರೆ ಇದನ್ನ ಕೀಟನಾಶಕ ನೀವು ಯೂಸ್ ಮಾಡ್ತೀವಿ ಸರ್. ಇವಾಗ ನೀವು ಬೀಜನ ನೀವು ಎಲ್ಲಿಂದ ತಂದಿದ್ರಿ, ಎಲ್ಲಿ ತರಬೇಕು? ಈಗ ನಾನು ಇದೇ ರೀತಿಯಾದ ಬೇಬಿ ಕಾರ್ನ್ ಬೆಳಿಬೇಕು ಅಂತ ಅನ್ಕೊಂಡಿದೀನಿ. ಈಗ ಬೀಜಗಳಾದ್ರೆ ನಿಮ್ಗೆ ಎಲ್ಲಿ ಸಿಗುತ್ತೆ? ಕೆಜಿ ಎಷ್ಟಂಗ್ ಸಿಗುತ್ತೆ? 1 ಎಕರೆಗೆ ನಾವು ಎಷ್ಟು ಕೆಜಿ ಹಾಕ್ಬೇಕಾಗತ್ತೆ ಸರ್? ಬೀಜಗಳು ಅಂತಂದ್ರೆ ನಾವು ಬೀಜಗಳು ಸರ್ ಸಂಸ್ಥೆನೂ ಐತೆ ಸರ್. ನಾವು ಸಂಸ್ಥೆಯಿಂದ ಹೋಗಕ್ಕೆ ನಾವು ಆಗಲ್ಲ ಅಂತಂದ್ರೆ ಯಾರ್ಯಾರ ಬೀಜಗಳು ಕೊಡ್ತಾ ಇರ್ತಾರೆ ಸರ್. ಈಗ ನಾವು ಪೀಡ್ ಅಂತ ತಕೊಂಡೋಗಿ ರಫ್ತು ಮಾಡ್ತಾ ಇರ್ತಾರೆ. ಅವ್ರ ಏನ್ ಮಾಡ್ತಾರೆ, ನಾವು ಆರೆಕೊಪ್ಪ ಅಂತ ಧರ್ಮ ಅವ್ರಂತ ನಾವು ಬೀಜ ತತ್ತಾ ಇದೀವಿ ಸರ್. ಅವ್ರೇನ್ ಮಾಡ್ತಾರೆ, 1 ಕೆಜಿ ಬೀಜಕ್ಕೆ 800 ರೂಪಾಯಿ ನಂಗೆ ಕೊಡ್ತಾರೆ ಸರ್. 800 ರೂಪಾಯಿ ಸರ್. ಇದ್ರಲ್ಲಿ ವೆರೈಟಿ ಏನಾರು ಇದೆಯಾ? ಏನಿಲ್ಲ ಸರ್, ಇದೆ ನಾವು ಒಂದೇ ವೆರೈಟಿ ಸರ್ ಬೀಜ ಇರೋದು. ಇದು ಅಂದ್ರೆ ಇನ್ನೊಂದು ಸರ್, ಇದಕ್ಕೆ ಇದು ನೆಟ್ಟಾಗ ಏನ್ ಮಾಡ್ಬೇಕು, ಅಂತರದಲ್ಲಿ ಮೆಡಿಸನ್ ಮೋತೆ ಇನ್ನೊಂದು ಜೋಳ ಬರ್ತದೆ ನೋಡಿ ಸರ್, ಮೋತೆ ಜೋಳ ಅಂತ ಅದ್ ಬಂದಾಗ ಅದು ನೆಡ್ಬೇಡ್ದು ಸರ್. ಅದು ನೆಟ್ಟಾಗ ಏನ್ ಮಾಡ್ತದೆ, ಇದಕ್ಕೆ ಅರಳು ಬಂದ್ಬಿಡ್ತದೆ ಸರ್. ಅದು ಪಕ್ಕದಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಇದ್ರು ಸರ್ ಅಂತರ ಬಂದ್ಬಿಡ್ತದೆ ಸರ್. ನೋಡಿ ಸರ್, ಇದು ಬೀಜ ಈ ತರ ಇರ್ತದೆ ಸರ್. ಬ್ಯಾಗ್ ಮತ್ತೆ 1 ಕೆಜಿ 5 ಕೆಜಿ ಇದು ಬ್ಯಾಗ್ ಸರ್. ಇದು 5 ಕೆಜಿ ಬ್ಯಾಗ್. 5 ಕೆಜಿ ಬ್ಯಾಗ್ ಟೋಟಲ್ ಎಷ್ಟು ಆಗುತ್ತೆ ಅಮೌಂಟ್? 4,000 ಆಯ್ತದೆ ಸರ್. 800 ರೂಪಾಯಿ. ಇದರಲ್ಲೂ ಕೂಡ ಬೇಬಿ ಕಾರ್ನ್ ಹೈಬ್ರಿಡ್ ಸೀಡ್ ಅಂತ ಇರುವಂತದ್ದು ನೇಮ್ ಐತೆ ಸರ್. ಬೀಜ ಬಂದು ಈ ತರ ಇರ್ತದೆ ಸರ್. ಇದು ಕೆಡಲ್ಲ ಸರ್ ಏನುವೆ. ಆಮೇಲೆ ಬೀಜನು ವೇಸ್ಟ್ ಆಗಲ್ಲ ಸರ್. ಇದು ಒಂದು ಬೀಜನ ನೆಡ್ಬೇಕಾದ್ರೆ ಸರ್ ಇಷ್ಟು ಅರ್ಧ ಅಡಿಗೆ ನೆಡ್ಬೇಕು ಸರ್. ಇದು ಬೀಜನ ಒಂದೇ ತಕ್ಕ ಹಾಕ್ಬೇಡ್ದು. ಒಂದೇ ತಕ್ಕ ಹಾಕೋದ್ರಿಂದ ನಮಗೆ ಲಾಸ್ ಸರ್. ಇದು ಬಿದ್ದಷ್ಟು ಚೆನ್ನಾಗ್ ಬರ್ತದೆ ಸರ್ ಇಳುವರಿ. ಇದರಿಂದ ಲಾಭ ಇದ್ದಷ್ಟು ಗಾಳಿ ಜಾಸ್ತಿ ಆಡದಷ್ಟು ಒಂದು ಇಳುವರಿ ಜಾಸ್ತಿ ಬರ್ತದೆ ಸರ್. ಹಿಂಗ್ ಗಾಳಿ ಬಿಟ್ಕೋಬೇಕು ಸರ್ ಜಾಗನ. ಈ ತರ ಗಾಳಿ ಬಿಟ್ಕೋಬೇಕು ಸರ್. ನಾವು ಮೋತೆ ಬರ್ಬೇಕು ಅಂದ್ರೆ ಈ ತರ ಗಾಳಿ ಇದು ಜಾಸ್ತಿ ಪಟ ಹೊಡಿಸ್ಬಿಟ್ಟು ಒಂದ್ ಸ್ವಲ್ಪ ಜಾಗ ಬಿಟ್ಕೋಬೇಕು ಸರ್. ಜಾಗ ಬಿಡೋದ್ರಿಂದ ಏನು ತೊಂದ್ರೆ ಇಲ್ಲ. ಇದು 20 ದಿವಸದ ಗಿಡ ಸರ್. ಇನ್ನೊಂದ್ ಎಕರೆಯಲ್ಲಿ ಮಾಡಿದೀವಿ. 1 ತಿಂಗಳು ಗಿಡ ಐತೆ ಸರ್, ಬನ್ನಿ ತೋರಿಸ್ತೀವಿ. ಈಗ ನೀವು ಈ ರೀತಿ ಈಗ ಮೊದಲು ಒಂದು ಜಾಗ ಖಾಲಿ ಜಾಗ ತೋರಿಸಿದ್ರೆ, ಅದಾದ ನಂತರ ಈಗ 20 ದಿನದ ತೋರಿಸ್ತಾ ಇದ್ರೆ, ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಹುಳು ನೋಡಿ ಸರ್. ನೋಡಿ ಸರ್, ಇದು ಗಿಡನ ನೋಡಿ ಈ ತರ ಹುಳು ಸರ್, ಈ ತರ ಹುಳು ತಿಂತಾ ಇರ್ತದೆ. ಈಗ ನಾವು ಔಷಧಿ ಮಾಡಿಲ್ಲ ಸರ್, ಈಗ ಮಾಡ್ಬೇಕು ಸರ್ ಔಷಧಿನ. ಇದು ತಿರುಳೆಲ್ಲ ಹೋದ್ಮೇಲೆ ಜಾಸ್ತಿ ಕಡ್ಡಿ ಚೆನ್ನಾಗ್ ಬರಲ್ಲ. ಈ ತರ ಹುಳು ಸರ್, ಈ ತರ ಹುಳುಗೆ ಔಷಧಿ ಮಾಡೋದು ಸರ್. ಈ ತರ ನೋಡಿ ಸರ್, ಇಲ್ಲೂ ಐತೆ ಕೀಟನಾಶಕ. ಈ ತರ ಸಿಂಪಡಿಸ್ಬಿಟ್ರೆ ಸರ್ ಅದು ಚೆನ್ನಾಗ್ ಬಂದ್ಬಿಡ್ತದೆ ಸರ್. ಹುಳು ಎಲ್ಲ ಸುತ್ತೋಯ್ತದೆ. ಇಬ್ನಿ ಟೈಮಲ್ಲಿ ಹೊಡಿಬೇಕು ಸರ್. ಇದು ಇಬ್ನಿ ಟೈಮಲ್ಲಿ ಹೊಡಿಬೇಕು. ಅವಾಗ ಹುಳ ಇರುತ್ತೆ. ಈ ರೀತಿ ಹುಳ ಇರ್ತದೆ ಸರ್. ನಾವೊಂದು 5 ಎಕರೆಗೆ ಸರ್ ಬ್ಯಾಚ್ ಮೇಲೆ ಬ್ಯಾಚ್ ಮಾಡ್ಕೊಂಡಿದೀವಿ. ಮತ್ತೆ ಬೇಕು ಅಂತಂದ್ರೆ ಇನ್ನೊಂದು 1 ತಿಂಗಳದು ಗಿಡ ತೋರಿಸ್ತೀವಿ ಬನ್ನಿ ಸರ್. ಈಗ ನೀವು ಈ ರೀತಿನಲ್ಲಿ ಯಾಕೆ ಮಾಡ್ಕೊಂಡಿದ್ರಿ? ಈಗ ಎಲ್ಲ 5 ಎಕರೆಗೂ ಒಂದೇ ಸರಿ ಯಾಕೆ ಬಿಡ್ಬೋದಲ್ಲ? 5 ಎಕರೆಗೆ ಒಂದೇ ಸಲ ಹಾಕಿದ್ರೆ ಸರ್ ಇದು ಹಸ್ಗಳು ಯಾವ ತರ ಮೇಯ್ತದೆ ಸರ್, ನಮ್ಗೆ ಲಾಭಾಂಶನೂ ಬರಲ್ಲ. 5 ಎಕರೆ ಇದೇನು ಅಂದ್ರೆ ಸರ್ ರೇಷ್ಮೆ ಹುಳು ಇದ್ದಂಗಿದು. ಇದು ಪೀಡು
ಬಂದಾಗ ಸರ್ ಫೀಡ್ ಬರ್ತದಲ್ಲ ಸರ್, ಫೀಡ್ ಬಂದಾಗ ಒನ್ ಡೇ ಮುರಿಬೇಕು ಸರ್. ಒಂದು ದಿನ ಬಿಟ್ಟು ಒಂದು ದಿನ ಮುರಿಬೇಕಿದು. ಇದೇನಾರ ನಾವು ಒಂದು ದಿನ ಇವತ್ತು ಏನಾರ ಕೆಲಸ ಇತ್ತು ಅಂತ ಏನಾರ ಫೀಡ್ ಇದು ಮುರಿದೇ ಹೋದ್ರೆ ವೇಸ್ಟ್ ಸರ್. ಅದು ಜಾಸ್ತಿ ದಪ್ಪ ಬಂದ್ಬಿಟ್ಟು ಫೀಡ್ ತಗೊಳಲ್ಲ ಸರ್. ಅದು ಹಸುನು ಜಾಸ್ತಿ ತಿನ್ನಕ ಎಕ್ಸರ್ಸೈಸ್ ಆಫ್ ವೀಟ್ ಸರ್. ಅದು ಹಸ್ಕೊಳ್ಗೂ ತೊಂದ್ರೆ ಆಯ್ತದೆ, ಜಾಸ್ತಿ ಹೀಟ್ ಇರೋದ್ರಿಂದ ಹಸ್ಕೊಳ್ಗೂ ತೊಂದ್ರೆ ಆಯ್ತದೆ. ನಮ್ಗೆ ಎಷ್ಟು ಬೇಕು ಸರ್, ನಮ್ಗೆ ಲಾಭಾಂಶ ಬರೋದ್ ನೋಡ್ಬೇಕು ಸರ್. ಒಂದೇ ಸಲ ಹಾಕ್ಬಿಟ್ರೆ ಹಿಂಸೆ ಸರ್. ಇದೆಲ್ಲ ಬಳಸ್ಕೊಂಡ್ ಬಂದ್ ಮುರಿಯೋಕೆ ನಮ್ಗೂ ದುಗ ಹಿಂಸೆ ಸರ್. ಅದ್ರಿಂದ ಏನ್ ಮಾಡ್ತೀವಿ ನಾವು, ಯಾವಾಗ್ಲೂ ಮೇವು ಸಿಗ್ತಾ ಇರ್ತದೆ, ನಮಗೂ ಶ್ರಮ ಒಂದ್ ಸ್ವಲ್ಪ ಕಡಿಮೆ ಆಯ್ತದೆ. ಆಮೇಲೆ ನಾವುಗಳು ನಾವೇ ಮಾಡ್ಕೋಬಹುದು ಈ ಕೆಲ್ಸಗಳಾದ್ರೂ. ಒಂದಿಬ್ರು ಎರಡು ಆಳುಗಳಲ್ಲಿ ಮಾಡ್ಕೋಬಹುದು ಸರ್. ಒಂದ್ 2-3 ಆಳಲ್ಲಿ ಮಾಡ್ಕೋಬಹುದು ಈ ಕೆಲ್ಸನ. ನೀವು ಇದೆಲ್ಲ ಮಾಡ್ತೀವಿ ಅಂದ್ರೆ ಅದು ಹಿಂಸೆನೆ ಆಯ್ತದ್ರಿಂದ ಈ ತರ ಮಾಡ್ಕೋತೀವಿ ನೋಡಿ ಸರ್. ಎಷ್ಟು ದಿನದ ಬೆಳೆ ಇದು? ಇದು 1 ತಿಂಗಳದು ಸರ್. ಇದು 1 ತಿಂಗಳದು. ಇವಾಗ ಔಷಧಿ ಹೊಡೆದಿದೀವಿ ಸರ್. ಇದು ಮತ್ತೆ ಹುಳ ಕಾಣಿಸ್ಕೊಂಡ್ರಿಂದ ನೋಡಿ ಸರ್, ಈ ತರ ಹುಳ ಬರ್ತದೆ. ಹುಳ ಬಂದ್ರದ್ರಿಂದ ಈ ತರ ಕಡ್ಡಿ ಇದಾಗೋದ್ರಿಂದ ಮತ್ತೆ ಈ ಸ್ಟೇಜ್ ಅಲ್ಲಿ ಇದ್ದಾಗ್ಲೂ ಕೂಡ ಇದೇ ಔಷಧಿ ಹೊಡಿತೀವಿ ಸರ್. ಎಂಬೋಸ್ ಅಂತ ಅಂದ್ಬಿಟ್ಟು ಔಷಧಿ ಇದನ್ನ ಹೊಡಿತೀರಿ. ಇನ್ಸೆಕ್ಟಿಸೈಡ್ ರೇಟ್ ಬಂದ್ಬಿಟ್ಟು 250 ರೂಪಾಯಿ. ಎಕರೆಗೆ ಯೂಸ್ ಮಾಡಬಹುದು ಸರ್ ನಾವು. ಆ ರೀತಿಯಲ್ಲಿ ಸಿಗುತ್ತೆ. ಓಕೆ ನೋಡಿ ಸರ್, ಇದು 1 ತಿಂಗಳದು ಕಡ್ಡಿ ಸರ್. ಇದು 1 ತಿಂಗಳಿಗೆ ಈ ರೀತಿ ಬೆಳೆಯುತ್ತದೆ ಸರ್. ಇದ್ರಲ್ಲಿ ಬೆಳೆದಾಗ ಏನ್ ಮಾಡ್ತದೆ ಸರ್, ಇದ್ರಲ್ಲಿ ಭೂಮಿ ಬಂಜಲಾದಾಗ ಈ ತರ ಕಡಿಮೆ ಬರ್ತದೆ ಸರ್. ಈ ತರ ಕಡಿಮೆ ಈಗ ನೋಡಿ ಸರ್, ಅದು ಕಡ್ಡಿ ಪೌಷ್ಟಿಕವಾಗಿ ಬಂದದೆ, ಇದು ಕಡಿಮೆ ಬಂದದೆ. ಯಾಕೆ ಈ ರೀತಿ ಬಂತು? ಯಾಕೆ ಅಂದ್ರೆ ಒಂದ್ ಸ್ವಲ್ಪ ಈಗ ವ್ಯವಸಾಯ ಒಂದ್ ಸ್ವಲ್ಪ ಏನೋ ತೊಂದರೆ ಆಗಿರ್ಬೋದು, ಇಲ್ಲಿ ಭೂಮಿಲಿ ಬಂಜಲಾಗಿರ್ಬೋದು ಸರ್. ಅವಕ್ಕೆ ಏನ್ ಮಾಡ್ತೀವಿ ನಾವು, ಫಲವತ್ತತೆ ಆದಾಗ ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ಯೂರಿಯಾ ತಗೋತೀವಿ ಸರ್. ಯೂರಿಯಾ ತಕೊಂಡು ಎಲ್ಲಿ ನೋಡಿ ಈ ತರ ಐತೆ ಆ ಯೂರಿಯಾನ ಹಿಂಗ್ ಬಿಟ್ಬಿಡ್ತೀವಿ ಸರ್. ಹಿಂಗೆ ಬಿಟ್ಬಿಟ್ಟಾಗ ಇವಕ್ ಬಿಡಲ್ಲ ಸರ್. ಈಗ ಬೆಳೆದೈತೆ ಸರ್, ಇದು ಬಿಡಲ್ಲ. ಇದಕ್ ಬಿಟ್ಟಾಗ ಏನ್ ಮಾಡ್ತದೆ, ಒಂದೇ ಸಮ ಈಕ್ವಲ್ ಆಗಿ ಬರ್ತದೆ ಸರ್. ಬರ್ತದೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಆ ಒಂದು ಡ್ರೈ ಲ್ಯಾಂಡ್ ಅನ್ನ ತೋರಿಸಿದ್ರಿ, ಅಲ್ಲಿ ಬಿತ್ತನೆ ಹಾಕೋದು ಯಾವ ರೀತಿ ಹೇಗೆ ಅನ್ನೋದು ತೋರಿಸಿದ್ರಿ. ಅದಾದ ನಂತರ 20 ದಿನಕ್ಕೆ ಯಾವ ರೀತಿ ಬಂದಿರುತ್ತೆ ಅಂತ ಅದನ್ನ ತೋರಿಸಿದ್ರಿ. ಅದಾದ ನಂತರ 1 ತಿಂಗಳಿಗೆ ಬೆಳೆ ಯಾವ ರೀತಿ ಇದೆ ಅಂತ ತೋರಿಸಿದ್ರಿ. ಇವಾಗ ನೀವು ಈ ಒಂದು ಜಾಗದಲ್ಲಿ ತೋರಿಸಿದ್ರಿ. ಇದು ಎಷ್ಟು ತಿಂಗಳ ಬೆಳೆ? ಇದು 1.5 ತಿಂಗಳ ಗಿಡ ಸರ್. ಇದು 1.5 ತಿಂಗಳ. 1.5 ತಿಂಗಳಿಗೆ ಈ ಲೆವೆಲ್ ಬಂದಿರುತ್ತೆ. ಈ ಲೆವೆಲ್ ಬಂದೈತೆ ಸರ್. 1.5 ತಿಂಗಳ ಗಿಡ. ಮತ್ತೆ ಅಲ್ಲಿ 20 ದಿವಸದ ಗಿಡ, 1 ತಿಂಗಳದ ಗಿಡ ನೋಡಿ. ಇದು 1.5 ತಿಂಗಳ ಗಿಡ ಸರ್. 1.5 ತಿಂಗಳ ಗಿಡ. ಈ ಒಂದು ಸ್ಟೇಜ್ ಅಲ್ಲಿ ಇದ್ದಾಗ ಏನಾದ್ರೂ ಕೂಡ ಈ ಔಷಧಿಗಳು ಅಥವಾ ಉಪ್ಪು ಸೂಪರ್ ಯೂರಿಯಾಗಳೇನಾದ್ರು ಹಾಕುವಂತ ಹೊಡಿಬಹುದು ಸರ್. ಈ ಸ್ಟೇಜ್ ಅಲ್ಲಿ ಬಂದಾಗ್ಲೂ ಒಂದ್ ಸ್ವಲ್ಪ ಔಷಧಿ ಹಿಂಗೆ ಹುಳಗಳು ಬಂದಾಗ ಸರ್ ಔಷಧಿನೂ ಒಳ ಮಾಡ್ಬೋದು, ಏನು ತೊಂದ್ರೆ ಇಲ್ಲ. ಈ ಸ್ಟೇಜ್ ಅಲ್ಲಿ ಬಂದಾಗ ನೋಡಿ ಸರ್, ಈ ಸ್ಟೇಜ್ ಅಲ್ಲಿ ಬಂದಾಗ ನಾವು ಯೂರಿಯಾ ಬಿಡ್ಬೇಕು ಸರ್. ಮೋತೆಗಳು ಇಲ್ಲಿಂದ ಕಂಡಗಳಿಂದ ಮೋತೆಗಳು ಕಚ್ಚಬೇಕು ಅಂದ್ರೆ, ಫೀಡ್ ನಮ್ಗೆ ಚೆನ್ನಾಗ್ ಬರ್ಬೇಕು ಅಂತಂದ್ರೆ ಸರ್ ಯೂರಿಯಾ ಬಿಡ್ಬೇಕು ಸರ್. ಯೂರಿಯಾ ಮತ್ತೆ ಪೌಷ್ಟಿಕದ ಒಂದ ಕೊಡ್ತಾರೆ ಸರ್ ಇದ್ರಲ್ಲಿ, ಅದ್ರ ಜೊತೆಲಿ ಮಿಕ್ಸ್ ಮಾಡ್ಕೊಂಡು ಬಿಡ್ಬೋದು. ಇಲ್ಲ ಮತ್ತೆ ಈ ಯೂರಿಯಾನೇ ಬಿಡ್ತೀನಿ ಅಂದ್ರೆ ನಮ್ಗೆ ಕಡಿಮೆಲೆ ಆಗ್ಬೇಕು, ನಮ್ಗೆ ಬಂದದ್ರಲ್ಲಿ ನಮ್ಗೆ ಲಾಭಾಂಶ ಬರ್ಬೇಕು, ಕಡಿಮೆ ಖರ್ಚು ಆಗ್ಬೇಕು ಅಂದ್ರೆ ಯೂರಿಯಾನು ಬಿಡ್ಬೋದು ಸರ್. ಯೂರಿಯಾದಲ್ಲೂ ತೊಂದ್ರೆ ಇಲ್ಲ, ಬರ್ತದೆ ಸರ್. ಈಗ ಯೂರಿಯಾ ಹಾಕ್ತಿರಲ್ಲ ನೀವು, ಇಲ್ಲಿಂದ ನಿಂಗೆ ಎರ್ಚ್ ಬಿಡ್ತೀರಾ ಅಥವಾ ಹೇಗೆ ಯಾವ ರೀತಿ ಮಾಡ್ತೀರಾ? ಇಲ್ಲ ಸರ್, ಇದು ಒಳಗಡೆ ಹೋದ್ರೆ ಸರ್ ಒಂದ್ ಸ್ವಲ್ಪ ಹಿಂಸೆ ಆಯ್ತದೆ. ನಾವು ಎಲ್ಲ ಪ್ಯಾಕ್ ಮಾಡ್ಕೋತೀವಿ ಸರ್, ಮುಖಕ್ಕೆಲ್ಲ ಕಟ್ಕೋತೀವಿ. ಕಟ್ಕೊಂಡ್ ಏನ್ ಮಾಡ್ತೀವಿ, ಯೂರಿಯಾ ಬಿಡ್ತೀವಿ. ಮತ್ ಇನ್ನೊಂದ್ ಸರ್ ಇಲ್ಲಿ ಏನಂತಂದ್ರೆ ನಮ್ಗೆ ಲಾಭಾಂಶನೇ ಹೊರತು ಇದರಿಂದ ನಮ್ಗೆ ಏನು ನಷ್ಟ ಆಗಲ್ಲ ಸರ್. ಏನ್ ನೋಡಿ ಸರ್, ಈಗ ನಷ್ಟ ಅಂತ ಹೇಳ್ತಿರ್ತಾರೆ. ಇಲ್ಲ ಸರ್, ನಮ್ಗೆ ನಷ್ಟನೇ ಆಗಿಲ್ಲ ಸರ್. ಏನಕ್ಕೆ ಅಂತಂದ್ರೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಸರ್. ಈಗ ಈ ಹುಲ್ಲು ಐತೆ ಸರ್, ಇದು ಕಡ್ಡಿ ಬಂದು ಇನ್ನು ಹುಲ್ಲು ಬಂದ್ ನಮ್ಗೆ ಇನ್ನೂ ಮೋತೆ ಬರ್ಲಿಲ್ಲ, ಕಡ್ಡಿ ಬಂದಿಲ್ಲ ಸರ್. ಕಡ್ಡಿ ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ನೋಡಿ ಸರ್, ಈಗ ಹುಲ್ಗಳು, ಈ ಹುಲ್ಗಳು ಹೊಸ ಮೇಯಿ ಹುಲ್ಲು ಸರ್. ಇದು ಒಳ್ಳೆ ಹಾಲು ಕೊಡ್ತದೆ ನೋಡಿ ಸರ್, ಎಷ್ಟ್ ಚೆನ್ನಾಗಿದೆ. ಈ ಹುಲ್ಲುನು ನಾವು ಗೆರೆಗೆರೆಲೆಲ್ಲ ಹುಲ್ ಕುಯ್ತೀವಿ ನೋಡಿ ಸರ್. ಇಲ್ಲೆಲ್ಲ ಕೂದಿದೀವಿ ನೋಡಿ, ಈ ತರ ಎಲ್ಲ ಹುಲ್ ಕುಯ್ತೀವಿ ಸರ್. ಹುಲ್ ಕೂದಾದ್ಮೇಲೆ ಹೀರೆ ಬಿಟ್ರೆ ಒಳ್ಳೇದು ಸರ್. ಯಾಕೆ ಅಂತಂದ್ರೆ ಈಗ ನಾವು ಹುಲ್ಲಿದ್ದಾಗ ಹೀರಿ ಹಚ್ಚಿದ್ರೆ ಇದೆಲ್ಲಾನು ಪೌಷ್ಟಿಕಾಂಶ ಎಲ್ಲಾನು ಹುಲ್ಲು ಎಳ್ಕೊತದೆ, ಹುಲ್ಲು ಚೆನ್ನಾಗ್ ಬರ್ತದೆ, ಇದಕ್ಕೆ ತೊಂದ್ರೆ ಆಗಲ್ಲ. ಇದು ಕಾಂಡ ಅಂದ್ರೆ ಸಖತ್ ಬೇರ್ ಬಿಟ್ಟಿರ್ತದೆ ಸರ್. ಇದು ಎಲ್ಲಿ ಬೇಕಾದ್ರೂ ಹೀರಿಯ ಎರ್ಚಿದ್ರೆ ಎಳ್ಕೊತದೆ ಸರ್. ಆಗೇನ್ ಮಾಡ್ತೀವಿ ನಾವು, ಈ ಟೈಮಲ್ಲಿ ಬಂದಾಗ ಹಿಂಗ್ ಹುಲ್ಲು ಬಂದಾಗ ಹುಲ್ ಕೂದ್ಬಿಡ್ತೀವಿ. ಹುಲ್ ಕೂದ್ಬಿಟ್ಟು ಏನ್ ಮಾಡ್ತೀವಿ ಸರ್, ನಿಂತ್ಕೊಂಡು ನೋಡಿ ಹಿಂಗೆ ಎರ್ತೀವಿ ಸರ್ ಹೀರಿಯನ. ಈ ಕಡೆ ನೋಡಿ, ಈ ಕಡೆ ಹಿಂಗ್ ಎರ್ಚ್ಕೊಂಡು ಹೋಯ್ತಿವಿ ಸರ್. ಎರ್ಚ್ಕೊಂಡು ಹೋದಾಗ ಏನ್ ಮಾಡ್ತದೆ, ಸುತ್ತ ಎರ್ಚ್ಕೊ ಬರ್ತೀವಿ. ಒಳಗಡೆ ಹೋಗುವಷ್ಟೇ ಇಲ್ಲ ಸರ್, ಏನು ತೊಂದ್ರೆ ಆಗಲ್ಲ. ಅಂದ್ರೆ ಹತ್ತತ್ರದಲ್ಲಿ ಈ ರೀತಿ ಒಂದು ಪಟ ಮಾಡಿರ್ತಾರೆ, ಇಷ್ಟು ಜಾಗ ಮಾಡಿರ್ತಾರೆ ಸರ್, ಹಿಂಗ್ ಬಿಟ್ಕೋಬೇಕು. ಆ ಕಡೆಗೂ ಸ್ವಲ್ಪ ಒಂದು ರೆಡಿ ಮಾಡಿರ್ತಾರೆ, ಒಂದು ಇನ್ ಬಿಟ್ವೀನ್ ಹಿಂಗ್ ಎರ್ಸಿದ್ರೆ ಅಲ್ಲಿವರೆಗೂ ಹೋಗೋತರ ಏನು ತೊಂದ್ರೆ ಆಗಲ್ಲ ಸರ್, ಎರ್ಚ್ಕೋಬಹುದು. ಆಮೇಲೆ ಸರ್ ನಾವು ಮೋತೆ ಕಿತ್ತಾಗ ತಂದು ಹಾಕೊಳ್ಬಹುದು, ಮೋತೆ ತಗೊಂಡ್ ಬಂದು ಸುರಿಬಹುದು, ಕಡ್ಡಿ ಮುರಿದೋಗಲ್ಲ, ನಮ್ಗೂ ಹಿಂಸೆ ಆಗಲ್ಲ, ಏನು ಆಗಲ್ಲ ಸರ್. ಆಮೇಲೆ ಗಾಳಿ ಹಬ್ಬ ಬಂದಷ್ಟು ಮೋತೆಗಳು ಚೆನ್ನಾಗ್ ಬರುತ್ತೆ. ವಿಶಾಲವಾಗಿ ಜಾಗ ಜಾಗ ಇದ್ದಷ್ಟು ಮೋತೆಗಳು ಚೆನ್ನಾಗ್ ಬರುತ್ತೆ.
ಬರುತ್ತೆ. ಹೌದು ಸರ್. ಮತ್ತೆ ಗಿಡನೂ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಗಿಡನೂ ಚೆನ್ನಾಗಿ ಬೆಳೆಯುತ್ತೆ ಸರ್. ಗಾಳಿ ಚೆನ್ನಾಗಿ ಆಡಿದಾಗ. ಒಂದೂವರೆ ತಿಂಗಳು ಗಿಡ ಸರ್. ಮತ್ತೆ ಅಲ್ಲಿ 20 ದಿನದ್ದು 1 ತಿಂಗಳದ್ದು ತೋರ್ಸಿದ್ವಿ. ಇದು 1.5 ತಿಂಗಳು ಗಿಡ ಸರ್. ಮತ್ತೆ ಇನ್ನೊಂದ್ ತಾವ್ ಹಾಕಿದೀವಿ. ಈಗ ಆಲ್ರೆಡಿ ಫೀಡ್ ಬಂದೈತೆ ಸರ್. ಫೀಡ್ ಬಂದೈತೆ. ಫೀಡ್ ಆಲ್ರೆಡಿ ಬಂದು ಮುರಿತಾ ಇದೀವಿ ಸರ್ ಈಗ. ಅದು ಸ್ವಲ್ಪ ತೋರಿಸಿ. ಆಯ್ತು ಸರ್, ಬನ್ನಿ ಸರ್, ತೋರಿಸ್ತಾ ಇದೀವಿ. ಇದು ಲಾಸ್ಟ್ ಸರ್ 2 ತಿಂಗಳದ ಗಿಡ. 2 ತಿಂಗಳು ಗಿಡ. ಈಗಾಗಲೇ ಫೀಡ್ ಬಂದೈತೆ ನೋಡಿ ಸರ್. ಇಲ್ಲಿ ಫೀಡ್ ಎಲ್ಲ ಬಂದೈತೆ. ಫೀಡ್ ಎಲ್ಲ ತೆಗ್ದಿದೀವಿ ಸರ್. ಇಲ್ಲೆಲ್ಲ ಬಂದೈತೆ ಸರ್. ಇದು ಫೀಡ್ ಬರೋದೇನು ಅಂತಂದ್ರೆ ಸರ್, ಇದು ಒಂದು ಕಡ್ಡಿಲಿ ಸರ್ 5 ಫೀಡ್ ಬರ್ತದೆ ಸರ್. ಒಂದು ಕಡ್ಡಿಲಿ 5 ಫೀಡ್ ಬರುತ್ತೆ. ಲಾಸ್ಟ್ ಅಂದ್ರೆ 5 ಸರ್. 4ರಿಂದ 3ರಿಂದ 5 ವರೆಗೂ ಬರ್ತದೆ ಸರ್. ಇದು ಅಂತಂತವಾಗೆ ಬರ್ತದೆ. ನಾವು ಸ್ಟಾರ್ಟಿಂಗ್ ಏನ್ ಮಾಡ್ತಿದ್ವಿ, ಬಂದಾಗ ಏನ್ ಮಾಡ್ತೀವಿ, ಫೀಡ್ ಬಂದಿರೋದು ಗುರ್ತು ನೋಡ್ಬೇಕು ಅಂದ್ರೆ ಸರ್, ನೋಡಿ ಈ ತರ ಸರ್, ಈ ತರ ಗಿಡ ಇರ್ತದೆ. ಬಂದಾಗ ಇದು ಈ ತರ ಜುಟ್ಟು ಬೆಳೆದಿರ್ತದೆ ಸರ್. ಜುಟ್ಟು ಬೆಳೆದಿರ್ತದೆ. ಇದೇನ್ ಮಾಡ್ಬೇಕು ಸರ್, ನಾವು ಇದ ಹಿಂಗ್ ಕೀಳ್ಬೇಕು ಸರ್. ಇದು ಕಿತ್ತಾಗ ಈ ತರ ಬಂದಿರ್ತದೆ ನೋಡಿ ಸರ್. ಇನ್ನೂ ಮತ್ತೆ ಒಂದು ತೋರಿಸ್ತೀನಿ ಸರ್. ಇಲ್ಲಿ ನೋಡಿ ಸರ್, ಈ ತರ ಮುರಿಬೇಕು ಸರ್. ಈ ತರ ಮುರಿದಾಗ ಈ ತರ ಜುಟ್ಟು ಬಂದಾಗ ಇದು ಒಳಗಡೆ ಪೀಡ್ ಆಗಿರ್ತದೆ ಸರ್. ಇದು ಪೀಡ್ ಆಗಿದಾಗ ಇದು ನೋಡಿ ಸರ್, ಹಿಂಗೆ ತೆಗಿಬೇಕು ಸರ್ ಮೂತಿನ. ಹಿಂಗೆ ತೆಗೆದಾಗ ಇದು ಪೀಡು ಸರ್. ಇದು ಕೆಜಿ 48 ರೂಪಾಯಿ ಸರ್. 48 ಈ ರೀತಿ ಕೊಟ್ರೆ. ಇಲ್ಲ ನಾವ್ ಏನು ಇಲ್ಲ ಸರ್, ನಮ್ ಕೈಲಿ ಆಗಲ್ಲ, ನಾವು ಈ ತರ ಟನ್ ಲೆಕ್ಕದಲ್ಲಿ ಕೊಡ್ತೀವಿ ಅಂದ್ರೆ ಸರ್, ಇದು ಮುರ್ದು ಹಾಕಿದ್ರೆ ಅವರೇ ಇದಕ್ ಬಂದು ಸ್ಪಾಟ್ ಬಂದು ತಗೊಂಡು ಹೋಯ್ತಾರೆ ಸರ್. ಕೆಜಿ 7 ರೂಪಾಯಿ ಸರ್. ಇದು ಕೊಟ್ರೆ ನಾವು ಸೋಂಬೇರಿಗಳು ಸರ್. ನಾವೇನ್ ಮಾಡ್ತೀವಿ, ಇತ್ರಲ್ಲೂ ಲಾಭ ಉಂಟು ಸರ್, ಇತ್ರಲ್ಲೂ ಲಾಭ. ಇದೇನ್ಕೆ ಅಂದ್ರೆ ಹಸ್ಕೊಳ್ಗೆ ಇದು ಸರ್ ಒಳ್ಳೆ ಹಾಲು ಕೊಡ್ತದೆ ಸರ್. ಇದು ಎಷ್ಟು ಮೇಯ್ತದೆ, ತಿಂಡಿನೂ ಕಡಿಮೆ ಬರ್ತದೆ. ಇದ್ರಲ್ಲಿ ಇರೋದು ಲಾಭಾಂಶ ಸರ್. ನಮ್ಗೆ ಕಷ್ಟ ಅಂತೂ ಇಲ್ಲ ಸರ್. ಹಸ್ಕೊಳ್ಗೆ ಇದು ನಾವು ಒಂದೊಂದು ಬೋಸಿ ಒಂದೊಂದು ಬುಟ್ಟಿ ಸುರಿತೀವಿ, ತಿನ್ಕೊಬಿಡ್ತವೆ, ತಿನ್ಕೊಂಡ್ ಮಲ್ಕ ಆಗ್ತವೆ. ತಿಂಡಿ ಒಂದು 3 ಸೇರ್ ತಿಂಡಿ ಕೊಡ್ತಿದ್ವಿ, 1 ಸೇರ್ ಕಡಿಮೆ ಮಾಡ್ಕೊಬತ್ತೀವಿ ಸರ್ ಎಲ್ಲಾ ತಿಂಡಿನೂ. ಇದು ಕೊಟ್ಟಾಗ ಜೀರ್ಣ ಶಕ್ತಿ ಆಯ್ತದೆ, ಇದ್ರಲ್ಲೇ ಹಾಲು ಉತ್ಪತ್ತಿ ಆಯ್ತದೆ ಸರ್. ಓಕೆ, ಈ ಒಂದು ಬೆಳೆಗೆ ನೀವು ಯಾವ ಹಂತದಲ್ಲಿ ನೀರನ್ನು ಕೊಡ್ತಿದ್ರಿ? ನೀರ್ನ ಸರ್, ಈಗ ಗಿಡ ಇದು ಬೀಜ ಹಾಕಿದ ತಕ್ಷಣ ನೀರ್ ಬಿಡ್ತೀವಿ. ನೀರ್ ಬಿಟ್ಟಾಗ ಮೊಳಕೆ ಬರ್ತದೆ. ಮೊಳಕೆ ಬಂದು ಪೈರ್ ಬಂದ್ಮೇಲೆ ಮತ್ತೆ ನೀರ್ ಕಟ್ತೀವಿ ಸರ್. ನೀರ್ ಕಟ್ತೀವಿ. ಅಲ್ಲಿ ತೋರ್ಸಿದ್ವಲ್ಲ ಸರ್ 15 ದಿವಸದ ಗಿಡ ಅಂತ. ಆಗ ಔಷಧಿಗಳು ಅವೆಲ್ಲ ಮಾಡಿದಾಗ ಅದ್ 15 ದಿವಸಕ್ಕೆ ಯಾವಾಗ ತೇವಾಂಶ ಕಡಿಮೆ ಆಯ್ತದೆ ಆಗ ನಾವು ನೀರ್ ಬಿಡ್ತೀವಿ. ಆ ಪಂಪ್ಗಳಲ್ಲಿ ನೋಡಿ ಸರ್, ಈ ತರ ಪಂಪ್ಗಳಲ್ಲಿ ಸರ್ಕಾರದಿಂದ ಕೊಡೋದು ಸರ್. ಸಬ್ಸಿಡಿಗೆ 1.5 ಎಕರೆಗೆ 30 ಪೈಪ್ಗಳು ಕೊಡ್ತಾರೆ ಸರ್. ಅದು 2,500 ಆಗಿತ್ತು ಸರ್. ಈಗ 4,500 ಕಟ್ಬೇಕು. ಡಿಡಿ ಮುಖಾಂತರ ಕಟ್ಬೇಕು. ಅವಕ್ಕೆ ಬೇಕಾ ಅವ್ರು ಕೇಳ್ತಾರಲ್ಲ ಸರ್, ಇದು ಫಾರಮ್ಗಳೆಲ್ಲ ನಾವೆಲ್ಲ ನಾವು ಅವ್ರಿಗೆ ಕೊಟ್ರೆ ಸರ್, ಅಪ್ಡೇಟ್ ಮಾಡ್ಕೊಟ್ರೆ ಅವರು ಡಿಡಿ ಮುಖಾಂತರ ಬ್ಯಾಂಕ್ ಕಟ್ಟಿದ್ರೆ ನಮ್ಗೆ ಈ ಪೈಪ್ಗಳು ಸಬ್ಸಿಡಿ ಮುಖಾಂತರ ಬರ್ತದೆ ಸರ್. ಎಲ್ಲ ಇದು ನೀವು ಸಬ್ಸಿಡಿ ಮುಖಾಂತರ ಫ್ರೀಯಾಗಿ ಸಿಗುವಂತ ಸರ್ಕಾರದಿಂದ ಸಿಗುತ್ತೆ ಸರ್. ಓಕೆ, ಈಗ ನೀವು ಈ ಹಂತದಲ್ಲಿ ಈಗ ಅಲ್ಲಿಂದ ಈಗ ಒಂದು 20 ದಿನದಿಂದ ಹಿಡಿದು ಇಲ್ಲಿವರೆಗೂ 1 ತಿಂಗಳು 10 ದಿನದವರೆಗೂ ಕೂಡ ಯಾವ್ಯಾವ ಹಂತದಲ್ಲಿ ನೀವು ನೀರನ್ನ ಕೊಡ್ತಾ ಇರ್ತೀರಿ? ಯಾವಾಗ ಸ್ವಲ್ಪ ಡ್ರೈ ಅನ್ಸದ ಅವ ನೀರು ಗೊಬ್ಬರ ಯಾವಾಗ ಕೊಡ್ತೀರಿ? ಗೊಬ್ಬರ ಅದೇ ಸರ್, ಒಂದು 20 ದಿವಸ ಕೊಡ್ಬೇಕು. 1 ತಿಂಗಳ ಮೇಲೆ 1.5 ತಿಂಗಳಿಗೊಂದ್ಸಲ ಕೊಡ್ಬೇಕು. ಮತ್ತೆ ನೀರ್ ಮಾತ್ರ ಇದು ಮೋತೆ ಬಿಚ್ಚಿದ ತಕ್ಷಣ ನೀರ್ ಕೊಡ್ಬೇಕು ಸರ್. ನೀರ್ ಕೊಟ್ಟಷ್ಟು ಅದು ಮೋತೆ ಚೆನ್ನಾಗೇ ಬರ್ತದೆ ಸರ್. ಮೋತೆ ಬಿಚ್ಚದ ಇವಾಗ ಮೋತೆ ತೆಗ್ದಾಕಿರ್ತೀವಿ ಸರ್, ಮಾರ್ನಿಂಗ್ ನೀರ್ ಕೊಡ್ತೀವಿ. ಪುನಃ ನಾಳೆ 1 ಡೇ ಬಿಟ್ಟು ಮೋತೆ ಮುರಿತೀವಿ ಸರ್. ಹಾಗೆ ಮತ್ತೆ ಒಂದ್ ದಿನ ಬಿಟ್ಟು ಒಂದ್ ದಿನ ನೀರು ನಾವ್ ಎಷ್ಟು ಇದಕ್ಕೆ ಸೌಲಭ್ಯ ಕೊಡ್ತೀವಿ ಸರ್ ಅಷ್ಟು. ಈಗ ಮೋತೆ ಬಿಡುವಂತ ಟೈಮಲ್ಲಿ ಯಾವ ಪ್ರಮಾಣದಲ್ಲಿ ನೀವು ನೀರು ಕೊಡ್ತೀರಿ ಆ ಪ್ರಮಾಣದಲ್ಲಿ ಬರುತ್ತೆ. ಒಂದು ಕಡ್ಡಿನಲ್ಲಿ ಎಷ್ಟು ಈ ತರ ಬಿಡುತ್ತೆ? ಈ ತರ 5 ಮೋತೆ ಬರ್ತದೆ. 5 ಮೋತೆ ಬಿಡುತ್ತೆ. ಅದನ್ನ ನೀವು ಪ್ರತಿ 2 ದಿನಕ್ಕೆ ಒಂದ್ಸರಿ ಕಟಾವ್ ಮಾಡ್ತೀವಿ. 2 ದಿನಕ್ಕೆ ಒಂದ್ಸಲ. ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಕಟಾವ್ ಮಾಡಿದ್ವಿ ಇಲ್ಲಿ ಮಾಡಿದೀವಿ ಸರ್. ಇದು ಮೇಲ್ಗಡೆ ಬಂದೈತೆ ಮಾಡಿದೀವಿ, ಇದು ಕೆಳಗಡೆ ಬಂದೈತೆ. ಇದು ನಾಳಿದ್ದು ಮಾಡ್ತೀವಿ ಸರ್. ಈಗ ಆಲ್ರೆಡಿ ಇದೊಂದು ಕಿತ್ತಿದ್ದೀವಿ, ಇದೊಂದು ಬರ್ತಾ ಇದೆ. ಈಗ ನೆಕ್ಸ್ಟ್ ಇದು ಬರುತ್ತೆ. ಇನ್ನು 3 ದಿನ ಡೇಟ್ ಆಫ್ ಡೇ ದಿನ ಬರ್ತದೆ ಸರ್. ಮತ್ತೆ ಇಲ್ಲೂ ಬರ್ಬೋದು ಸರ್. ಇದು ಕಂಡ ಒತ್ತಿಸ್ಕೊಂಡ್ ಬರ್ಬೋದು ಸರ್. ಮಿನಿಮಮ್ ಅಂತಂದ್ರೆ ಸರ್ 4 ಅಂತೂ ಕಡ್ಡಾಯವಾಗಿ ಬಂದೇ ಬರ್ತದೆ ಸರ್. 4 ಕಡ್ಡಾಯವಾಗಿ ಬಂದೇ ಬರ್ತದೆ ಸರ್. ಇವಾಗ ಈ ರೀತಿ ಬಂತಲ್ವಾ, ಈಗ ನನ್ಗೆ ಕಟಾವ್ ಮಾಡಿದೆ, ಈಗ ಯಾವ್ದು ಬೇಡ, ಹಿಂಗ್ ಬಿಡಿಸೋದ್ ಬೇಡ, ಈ ರೀತಿ ಮಾಡೋದೇನ್ ಬೇಡ, ಹೀಗೆ ಕೊಟ್ಬಿಡ್ತೀನಿ ಅಂತಂದ್ರೆ ಎಷ್ಟು ತಗೊಳ್ತಾರೆ ಕೆಜಿ ಲೆಕ್ಕದಲ್ಲಿ? ಕೆಜಿ ಲೆಕ್ಕದಲ್ಲಿ 8 ರೂಪಾಯಿ 9 ರೂಪಾಯಿ ಗಂಟ್ಲು ಕೇಳ್ತಾರೆ ಸರ್. ಅದು ಇದ್ ಮಾಡ ಗಂಟ ಕೇಳ್ತಾರೆ ಸರ್. ಇದು ಕೊಟ್ರೆ ನಮ್ಗೆ ಲಾಭಾಂಶ ಇಲ್ಲ, ಲಾಸ್ ಆಗುತ್ತೆ. ಇದನ್ನ ಇವಾಗ ನಾವು ಈ ರೀತಿ ಬೆಳೆದ್ವಿ, ಈ ಒಂದು ಕಟಾವ್ ಲೆವೆಲ್ ಬಂದಿದೆ, ಈ ರೀತಿ ಕಟಾವ್ ಮಾಡ್ತೀವಿ. ಈಗ ನಮ್ಗೆ ಇಲ್ಲಿಗೆ ಬಂದ್ ತಗೊಂಡ್ ಹೋಗ್ತಾರ ಅಥವಾ ನಾವೇ ತಗೊಂಡೋಗಿ ಹಾಕ್ಬೇಕಾಗತ್ತಲ್ಲ ಸರ್? ನಾವೇ ಹಾಕ್ಬೋದು. ನಮ್ಮಲ್ಲಿ ಇದಿಲ್ಲ ಅಂತಂದ್ರೆ ಅವರು ಬಂದ್ ತಗೊಂಡ ಅಂದ್ರೆ ಜಾಸ್ತಿ ಇರ್ಬೇಕು ಸರ್. ಅವ್ರಿಗೆ ಒಂದು 500 ಕೆಜಿ ಒಂದು 400 ಕೆಜಿ ಇದ್ರೆ ಅವರು ಟಂಪ ಮಾಡಿ ತುಂಬ್ಕೊ ಬರ್ತಾರೆ ಸರ್. ನಾವು ಬೆಳೆದು ಒಂದು 100 ಕೆಜಿ ಈಗ 2 ಕೆಜಿಗೆ ಒಂದು ದಿನಕ್ಕೆ ಅಂತಂದ್ರೆ ನಾವು 5 ಕೆಜಿ 1 ಎಕರೆಗೆ ಮಾಡಿದ್ರೆ ಸರ್
ಮಿನಿಮಮ್ ಅಂತಂದ್ರೆ ಒಂದು 150, 140, 150 ಕೆಜಿ ಬಂದಿರ್ತದೆ ಸರ್. 150 ಕೆಜಿಗೆಲ್ಲ ವ್ಯಾನ್ ತಂದ್ರೆ ಹಿಂಸೆ ಅಂತ ಏನ್ ಮಾಡ್ತೀವಿ ನಾವು ನಮ್ಮ ವೆಹಿಕಲ್ಸ್ ಅಲ್ಲೇ ಹಾಕೊಂಡೋಗಿ ಕೊಡ್ತೀವಿ ಸರ್ ಅವ್ರಿಗೆ. ಈಗ ಟೋಟಲ್ ಈಗ 1 ಎಕರೆಗೆ ನಾವು ಈ ತರದ ಎಷ್ಟು ಕೆಜಿ ಬೆಳಿಬಹುದು? ಸರ್ ನಾವು ಬೀಜ ಒಂದು ಎಕರೆಗೆ 5 ಕೆಜಿ ಬೀಜ 5 ಕೆಜಿ ಬೀಜಕ್ಕೆ ನಾವು 600 ಕೆಜಿ 750 ಕೆಜಿ ಗಂಟ್ಲು ಬೆಳೆದಿದೀವಿ ಸರ್. 750 ಕೆಜಿ ವರ್ಗು ಬೆಳೆದಿದ್ದೀವಿ. ಒಂದು 100 ಕೆಜಿಗೆ 4800 ರೂಪಾಯಿ ಸರ್. 1 ಕೆಜಿಗೆ ಬೀಜ ಇದು ಫೀಡ್ ಸರ್ 48 ರೂಪಾಯಿ. 48 ರೂಪಾಯಿ ಅದ ಅಷ್ಟಾಯ್ತು ಸರ್. 500 ಕೆಜಿಗೆ 24,000 ಆಯ್ತು ಸರ್. 500 ಕೆಜಿನೇ ಮಿನಿಮಮ್ ತಗೊಳ್ವಾ ಸರ್, ಅಷ್ಟಾಯ್ತು. ಮತ್ತೆ 600 ಕೆಜಿಗಾದ್ರೆ ಸರ್ ಇನ್ನೂ ಜಾಸ್ತಿನೇ ಆಗ್ಬೋದಲ್ಲ ಸರ್. 32,000 ರೂಪಾಯಿ ಲಾಭಾಂಶನೇ ನಮಗ್ ಬರ್ತದೆ. ಇದ್ರಲ್ಲೂ ಇದು ಫೀಡ್ ಅಲ್ಲೇ ಅಷ್ಟು ಲಾಭಾಂಶ ಬರ್ತದೆ ಸರ್. ಮಿನಿಮಮ್ ಅಂತಂದ್ರೆ ಇದು ಕಡ್ಡಿ ಸರ್ ನಾವು ನಮ್ಮ ರಾಸ್ಗೆ ಎಷ್ಟು ಬೇಕು ಅಷ್ಟು ಬಿಟ್ಕೋತೀವಿ. ಫುಲ್ ಹಿಂಗೆ ಇರ್ತದೆ ಸರ್ ಕಡ್ಡಿ ತಗೋತಾರೆ. ಇದು ಒಂದು ಜಿಗ್ಲು ಅಂತ ಮಾಡ್ಕೊಂಡಿರ್ತೀವಿ ಸರ್. ನೋಡಿ ಸರ್ ಇಲ್ಲಿ ಈ ಜಿಗ್ಲು ಅಂತ ಮಾಡ್ಕೊಂಡಾಗ ಒಂದ್ ಸ್ವಲ್ಪ ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಕಡಿಮೆ ಆಗ್ಬೋದು ಸರ್. ಇದು ಮಳೆಗಾಲದಲ್ಲಿ ಕಡಿಮೆ ಆದಾಗ ಈ ಬೇಸಿಗೆ ಟೈಮಲ್ಲಿ ಒಂದ್ ಸ್ವಲ್ಪ ರಾಸ್ಗಳಿಗೆ ಈ ಹಸಿರಂಶ ಇಲ್ದೆ ಹೋದಾಗ ಜಾಸ್ತಿ ರೇಟು ಸರ್. ಒಂದು ಪಟನೆ ಇದು ಸರ್ 8,000 ಕಂಟ್ಲು 5,000 ಕಂಟ್ಲು ತಗೋತಾರೆ. 8,000 ಕಂಟ್ಲು ತಗೋತಾರೆ. ಈಗ ಸರ್ ಮಳೆಗಾಲದಲ್ಲಿ ಒಂದ್ ಸ್ವಲ್ಪ 4,000 ಕೇಳ್ತಾರೆ. ಆಗೇನ್ ಮಾಡ್ತೀವಿ ನಾವು ಒಂದ್ ಸ್ವಲ್ಪ ಬಿತ್ತನೆ ಕಡಿಮೆ ಮಾಡ್ಕೋತೀವಿ. ನಮ್ಮ ಹಸುಗಳಿಗೆ ಎಷ್ಟು ರಾಸುಗಳಿಗೆ ಎಷ್ಟು ಬೇಕು ಅಷ್ಟು ನೆಟ್ಕೊಂಡು ನಾವು ಉಪಯೋಗಿಸ್ಕೊತೀವಿ. ಮಿಕ್ಕಿದ್ರೆ ಜಾಸ್ತಿ ಬಂದ್ರೆ ಒಂದ್ ಸ್ವಲ್ಪ ಕಡಿಮೆಗೆ ಕೊಟ್ಬಿಡ್ತೀವಿ ಸರ್. ಈಗ ನೀವು 1 ಎಕರೆಗೆ ಹೇಳೋದಾದ್ರೆ 1 ಎಕರೆನಲ್ಲಿ ಇಷ್ಟು ಕೆಜಿ ನಾವು ಬೆಳೆದಿದ್ದೀವಿ ಅಂತಂದ್ರೆ ನೀವು ಖರ್ಚು ಎಷ್ಟು ಮಾಡಿರ್ತಾರೆ, ಆದಾಯ ಎಷ್ಟು ಮಾಡ್ಬೋದು ಸರ್? ಖರ್ಚು ಅಂತಂದ್ರೆ 1 ಎಕರೆಗೆ 10,000 ಖರ್ಚು ಬರ್ಬೋದು ಸರ್. 10,000 ಮ್ಯಾಕ್ಸಿಮಮ್ ಅಂದ್ರೆ ಅಂದ್ರೆ ನಾವು ಸ್ವಂತ ಆಳಿಲ್ದವ್ರು ಇದ್ರಲ್ಲೂ ಇರ್ತದೆ ಸರ್. ನಾವು ಸೋಂಬೇರಿಯಾಗಿ ಕುತ್ಕೊಂಡು ಒಬ್ರಿಗೆ ಯಾರ ಕೈಲೋ ಆಳ್ ಕೈಲೋ ಮಾಡಿಸಿದ್ರೆ ಅದು ಕಡಿಮೆನೆ, ಜಾಸ್ತಿ 10,000 ಬರ್ಬೋದು. ಮಿನಿಮಮ್ ನಾವು ಯೂರಿಯಾ ಉಪ್ಪು ಔಷಧಿ ಎಲ್ಲ ನಾವೇ ಪಡ್ಕೊಂಡ್ರೆ ಅದು ಬೇಕಾಗಿರೋದು 3 ಮೂಟೆ 1 ಎಕರೆಗೆ 3 ಮೂಟೆ ಮೊದಲು ತಿಂಡಿ ಕೊಡ್ತೀವಿ, 2 ಮೂಟೆ ಕೊಡ್ತೀವಿ ಸರ್. ಮಿನಿಮಮ್ ಅಂತಂದ್ರೆ ಒಂದು ಖರ್ಚೆಲ್ಲ ಸೇರಿಸಿ ಒಂದು 6,000ದೊಳಗೆ ನಾವು ಕೆಲಸ ಮಾಡ್ಕೊಂಡ್ರೆ ತೋಟದಲ್ಲಿ 6,000 ಖರ್ಚು ಬೀಳ್ತದೆ. ಇನ್ನಿದ್ದೆಲ್ಲ ನಮ್ಗ್ ಲಾಭ. ಇಲ್ಲ ನಮ್ ಕೈಲಿ ಮಾಡಕ್ ಆಗಲ್ಲ, ನಮ್ಗ್ ಮಾಡೋ ವ್ಯವಸ್ಥೆ ಇಲ್ಲ, ನಾವು ಬೇರೆಯವ್ರ ಕೈಲಿ ಆಳ್ ಕೊಟ್ಟೆ ಮಾಡಿಸ್ತೀವಿ ಅಂತಂದ್ರೆ 10,000 ಬೀಳ್ತದೆ ಸರ್ ಖರ್ಚು. 10,000 ಖರ್ಚು ಬಿದ್ರೆ ಇನ್ನು ಲಾಭ ಅಂತ ಹೇಳಿದ್ರೆ ಎಷ್ಟು ಬರ್ಬೋದು ಮ್ಯಾಕ್ಸಿಮಮ್? ಲಾಭ ಅಂದ್ರೆ ಅದೇ ಫೀಲ್ಡ್ ಅಲ್ಲೇ ಒಂದು ಲಾಸ್ ಅಂತ ಏನಾದ್ರು ಆಗಿದೆ ಲಾಸ್ ಅಂತೂ ಆಗೇ ಇಲ್ಲ ಸರ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಇದು 1 ವರ್ಷದಿಂದ ಮಾಡ್ತಾ ಇದೀವಿ. 1 ವರ್ಷದಿಂದ ಮಾಡ್ತಾ ಇದ್ರಿ, ಇದುವರೆಗೂ ಕೂಡ ಲಾಭ ಇದೆ? ಲಾಭನೇ ಸರ್ ನಮ್ಗೆ ಆಗಿರೋದು. ನಮ್ಮ ಮನೇಲಿ ಹೇಳಿಲ್ವಾ, ನಮ್ಮ ಮನೆಯವರು ಅಫಿಷಿಯಲ್ KSRTC ಡ್ರೈವರ್ ನಮ್ಮ ಮನೆಯವರು. ಆದ್ರೂ ನಮ್ಮ ಮನೆಯವರು ನಾನು ಹೇಳ್ತಾ ಇರ್ತೀನಿ ಸರ್, ನೀವು ಅಲ್ಲೆಲ್ಲ ಕಷ್ಟಪಟ್ಟಿ ಇದ್ ಮಾಡ್ಕೊ ಬರುದಾ, ಗೌರ್ಮೆಂಟ್ ಜಾಬ್ಗಿಂತ ನಾವ್ ಇಲ್ಲೇ ಹಾಲಲ್ಲೂ ಸಂಪಾದನೆ ಮಾಡ್ಕೋತೀವಿ, ಜೋಳದಲ್ಲೂ ಸಂಪಾದನೆ ಮಾಡ್ಕೋತೀವಿ, ಎಲ್ಲಾತ್ರಲ್ಲೂ ಸಂಪಾದನೆ ಮಾಡ್ತೀವಲ್ಲ ಅಂತ ನಮ್ಮ ಮನೆಯವ್ರನ್ನ ನಾನೇ ಇದ್ ಮಾಡ್ತಾ ಇರ್ತೀನಿ ಸರ್. ಇದನ್ನ ಬೆಳೆಯೋದ್ರಿಂದ ಪೂರಕವಾಗಿ ನಷ್ಟ ಯಾವುದೇ ಕಾರಣಕ್ಕೂ ಅಂತೂ ಇಲ್ಲ ಸರ್. ಲಾಭನೇ ಸರ್, ನಷ್ಟ ಅಂತೂ ಏನು ಇಲ್ಲ ಸರ್. ಈ ಒಂದು ಬೆಳೆಯಿಂದ ಒಟ್ನಲ್ಲಿ ಪೂರಕವಾಗಿ ಹಸ್ಕೊಂಡು ಸಾಕಬಹುದು. ಅದ್ರ ಜೊತೆಗೆ ಈಗ ನೀವು ಇದನ್ನ ಮಾರ್ತೀವಿ ಅಂತಂದ್ರೆ ಇದ್ರದ್ದು 35 ನೀವು ಹಸ್ಕೊಳ್ಗೆ ಹಾಕ್ಬೋದು, ಇದ್ರ ಕಡ್ಡಿನೂ ಕೂಡ ಹಸ್ಕೊಳ್ಗೆ ಹಾಕ್ಬೋದು. ಅಕಸ್ಮಾತ್ ಹಸ್ಗಳು ಯಾರು ಮೇಯ್ಸಕ್ ಆಗ್ತಾ ಇಲ್ಲ, ಹಸ್ಗಳು ನಮ್ಮ ಹತ್ರ ಇಲ್ಲ ಅಂತಂದ್ರೆ ಇದನ್ನ ಮಾರ್ಕೊಂಡು ಕಡ್ಡಿನ ಮಾರ್ಬಹುದು. ಎಲ್ಲಾ ರೀತಿಯಲ್ಲೂ ಅನುಕೂಲ ಇದೆ. ಈಗ ನೋಡಿ ಸರ್, ಹಸು ನೀನು ಸಾಕಿಲ್ಲ, ಈ ಸಿಪ್ಪೆನೂ ತಗೊಳ್ತಾರೆ, ಈ ಕಡ್ಡಿನೂ ತಗೊಳ್ತಾರೆ. ಕಡ್ಡಿಯಿಂದ ಸಿಪ್ಪೆಯಿಂದ ಮಿನಿಮಮ್ ಅಂತಂದ್ರೆ 1 ಎಕರೆಗೆ 75,000 ಸಂಪಾದನೆ ಮಾಡ್ಕೊತೀರಿ ಸರ್. ಕಡ್ಡಿಯಿಂದ 70-80 ಲಾಸ್ ಏನಿಲ್ಲ ಸರ್. ಇದರಿಂದ ಪ್ರಾಣಿಗಳಿಗೇನು ಸರ್? ಇದು ಅಂದ್ರೆ ಇದು ಪ್ರಾಣಿಗಳು ಇದ್ ಮಾಡಲ್ಲ ಸರ್. ಒಂದು ಹಂದಿ ಆಗ್ಲಿ ಒಂದ್ ಏನೇ ಆಗ್ಲಿ ಪ್ರಾಣಿಗಳು ಇದು ಮುಟ್ಟಲ್ಲ. ಇದು ಯಾಕೆ ಮುಟ್ಟಲ್ಲ ಅಂದ್ರೆ ಇದ್ರಲ್ಲಿ ಏನು ಪೀಡು ಅದ್ರಾಗ ಏನು ಗೊತ್ತಾಗಲ್ಲ. ಆದ್ರೆ ಇದು ಮೆಡಿಸನ್ ಇರೋದ್ರಿಂದ ಒಂದ್ ಸ್ವಲ್ಪ ಏನೋ ಅವಕ್ಕೇನೋ ತೊಂದ್ರೆ ಆಗ್ಬೋದು ಸರ್. ಇದು ಒಳಕ್ಕೂ ಬರಲ್ಲ, ಇದು ಸಿಪ್ಪೆನು ತೆಗಿಯಲ್ಲ, ಇದು ಕಡ್ಡಿನೂ ಮುರಿಯಲ್ಲ ಸರ್. ಇದ ನೋಡಿ ಸರ್, ಇದೇನು ತಂತಿ ಏನು ಹಾಕಿಲ್ಲ ನಾವು, ಸುಮ್ನೆ ಹಿಂಗೆ ಬೈಲೆಲ್ಲ ಇದ್ ಮಾಡಿದೀವಿ. ಆಮೇಲೆ ಮೋತೆನು ಹಿಂಗೆ ಬಿಡಿಸ್ಬಿಟ್ಟು ಅಲ್ಲಿ ಸುರ್ದ್ಬಿಟ್ಟು ಅಲ್ಲಿ ಮತ್ತೆ ತೋರಿಸ್ತೀನಿ ಸರ್, ಅಲ್ಲಿ ಬಿಟ್ಟು ಸುರ್ದಿದೀವಿ ಸರ್, ಮುಟ್ಟಲ್ಲ. ಮತ್ತೇನು ಅಂದ್ರೆ ಇದು ಬೀಜ ಹಾಕ್ತಾಗ ಸರ್, ಈ ಅಕ್ಕಿಗಳು ಇರ್ತವೆ ಅಳಿಲು ಅಂತಾರಲ್ಲ ಸರ್, ಅದು ಒಂದು 3 ದಿನ 4 ದಿನ ಒಂದು 5 ದಿನದ ಪೈರ್ ಬಂದಿರ್ತದಲ್ಲ, ಅದು ಇದ್ ಮಾಡ್ತದೆ. ಆ ಟೈಮಲ್ಲಿ ಕಾದ್ಬಿಟ್ರೆ ಸರ್ ಇದು ಏನು ತೊಂದರೆ ಆಗಲ್ಲ ಸರ್. ಇದು ಸ್ಟಾರ್ಟಿಂಗ್ ಬೀಜ ಹಾಕಿದ್ದು ಮತ್ತೆ ಮೊಳಕೆ ಬರುವಂತ ಟೈಮಲ್ಲಿ ಅಳಿಲುಗಳು ಅದನ್ನ ತೊಂದರೆ ಕೊಡ್ತವೆ ಸರ್. ಅದು ಬಿಟ್ರೆ ಇದು ಯಾವುದೇ ತರ ತೊಂದರೆ ಇಲ್ಲ, ಯಾವುದೇ ತರ ತೊಂದರೆ ಇಲ್ಲ ಸರ್. ಮತ್ತೆ ನೋಡಿ ಸರ್, ಇದು ಕಡ್ಡಿ ಇದು ಫುಲ್ ಕಟಾವ್ ಆಗೈತೆ. ಈಗ ಕಡ್ಡಿ ನಾವ್ ಮಾರ್ಬೇಕೀಗ. ಈ ಬರೀ ಕಡ್ಡಿ ಅಂದ್ರೆ ತಕೊಳಲ್ಲ ಸರ್. ಈಗ ನೋಡಿ, ಒಂದು ನಾವ್ ಮುರ್ದಿರೋ ಇತ್ರಲ್ಲೇ ಸರ್ ಎಷ್ಟು ಬಂದೈತೆ ಗಿಣ್ಣು. ಹಸ್ಕೊಳಗ್ ಉಪಯೋಗ ಸರ್ ಇದು. ಮತ್ತೆ ಯೂಸ್ ಆಗಲ್ವಾ ಇದೆಲ್ಲ? ಯೂಸ್ ಆಗಲ್ಲ ಸರ್ ಇದು. ಮತ್ತೆ ಬೇಬಿಕಾನ್ ಆಗಲ್ಲ ಸರ್. ಇದು 5 ದಿವಸ ಸರ್. ಇದು 5 ಸಲ ಮುರಿದ ಮೇಲೆ ಸರ್ ಅದೆಷ್ಟೇ ಬಂದ್ರು ಫೀಡ್ ಆಗಲ್ಲ ಸರ್. ಇದು ಹಸ್ಕೊಳಗ್ ಉಪಯೋಗ ಸರ್. ನೋಡಿ ಸರ್, ಕಡ್ಡಿ ಇರೋದ್ರಿಂದ ಸರ್ ಹಸ್ಕೊಳಗೆ ತಗೋತಾರೆ. ಈಗ ನೋಡಿದ್ರೆ ಈಗ ಮುಸ್ಕಿನ್ ಜೋಳ ತರ ಕಾಣ್ತದೆ. ಈಗ ಮುಸ್ಕಿನ್ ಜೋಳಕ್ಕೂ ಮತ್ತೆ ಈ ಒಂದು ಬೇಬಿ ಕಾರ್ನ್ಗೂ ಏನ್ ಡಿಫ್ರೆನ್ಸ್ ಇದೆ? ಇದು ಸರ್, ಇದು ನೋಡಿ ಸರ್,
ಇದು ಓಪನ್ ಮಾಡಿದಾಗ ಹಳ್ಳು ಇಲ್ಲ ಏನು ಇಲ್ಲ ಸರ್, ಈ ತರ ಗೆರೆ ಬಂದಿರ್ತದೆ. ಇದು ಕಲ್ಲು ಬಿಗಿ ಇರ್ತದೆ ಸರ್. ಹಾ ಹೌದೌದು ನೋಡಿ ಸರ್, ಇದು ಬಿಗಿ ಆಗಿರೋದ್ರಿಂದ ಇದೇನು ಯೂಸ್ ಇಲ್ಲ ಸರ್. ಇದು ಇದರಲ್ಲಿ ಇದು ಬರೋದಿಲ್ಲ, ಜೋಳನು ಕೂಡ ಬೇರೆ ಹಂಗೇನೆ ದಿಂಡ್ತರ ಇರುತ್ತೆ, ಹಸುಗಳು ತಿಂತವೆ ಅಷ್ಟೇ. ಇದು ಇದಾಗಿರೋದ್ರಿಂದ ಸರ್ ಇದು ತಿನ್ಲೂಬಹುದು ಸರ್, ತಿನ್ಲೂಬಹುದು. ಮತ್ತೆ ಮನೆಯಲ್ಲಿ ಇದನ್ನ ಮನೆಯಲ್ಲಿ ಸರ್ ಇದು ಇದ್ ಮಾಡ್ಕೋಬಹುದು, ಪಲ್ಯ ತರ ಮಾಡ್ಕೋಬಹುದು ಸರ್. ಇದು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ನಾವೀಗ ತರಕಾರಿ ತತ್ತೀವಿ ಸರ್. ತರಕಾರಿಗೆ ಎಷ್ಟು ರೇಟ್ ಐತೆ ಸರ್? ತುಂಬಾನೇ ಜಾಸ್ತಿ ಇದೆ ಬಿಡಿ, ತುಂಬಾನೇ ಜಾಸ್ತಿ ಇದೆ. ತರಕಾರಿ ತಂದು ಇದು ಕಟ್ ಮಾಡ್ಕೊಂಡು ನಾವು ಪಲ್ಯ ಮಾಡ್ದಂಗ್ ಮಾಡ್ಕೊಂಡ್ರೆ ಸರ್ ತುಂಬಾ ಟೇಸ್ಟ್ ಆಗಿರ್ತದೆ ಸರ್. ಇದು ಪಲ್ಯನು ಮಾಡ್ತೀವಿ, ಬೇಕಾದಾಗ ಗೋಬಿ ಮಾಡ್ಕೋತೀವಿ, ಬಜ್ಜಿ ಹಾಕೋತೀವಿ. ಬಜ್ಜಿನೂ ಮಾಡಬಹುದು, ಇದ್ರಲ್ಲಿ ಬಜ್ಜಿನೂ ಮಾಡಬಹುದು, ಕಬಾಬ್ ಮಾಡ್ತೀವಿ ಸರ್. ನಮ್ಮ ಮನೇಲಿ ಎಲ್ಲಾ ಮಾಡ್ತೀವಿ ಸರ್ ನಾವು. ಎಲ್ಲ ಚೆನ್ನಾಗಿರುತ್ತೆ. ಚೆನ್ನಾಗಿ ಇವಾಗ ಇದಕ್ಕೆ ನೀವು ಇದಕ್ಕೂ ಮುಸ್ಕಿನ್ ಜೋಳ ಮತ್ತೆ ಇದಕ್ಕೂ ಏನು ಡಿಫ್ರೆನ್ಸ್ ಹೇಳಿದ್ರೆ, ಈಗ ಅದನ್ನೇ ಬೆಳಿಬಹುದಲ್ಲ, ಇದನ್ನ ಯಾಕೆ ಬೆಳಿತಿದ್ರಿ ನೀವು? ಸರಿ, ಅದು ಬೆಳೆದ್ರಿಂದ ಮುಸ್ಕಿನ್ ಜೋಳ ಬೆಳೆದ್ರಿಂದ ಪಾರಿವಾಳದ ಹಿಂಸೆ ಸರ್, ಗಿಳಿಗಳದ ಹಿಂಸೆ, ಹಂದಿಗಳ ಇದನ್ನೆಲ್ಲ ಗಿಣಿ ಮುಟ್ಟಲ್ವಾ? ಇದು ಮುಟ್ಟಲ್ಲ ಸರ್. ಇದು ವೇಸ್ಟ್ ಆಗಿ ಕಡ್ಡಿ ಒಣಗ್ತಾ ಇದ್ರುವೆ ಒಂದು ಇದ್ನು ಏನು ಮುಟ್ಟಲ್ಲ ಸರ್. ಪ್ರಾಣಿಗಳಂತೂ ಇದ್ರ ಆರೋಗ್ಯ ಬರಲ್ಲ ಸರ್. ಅಂದ್ರೆ ಇದಕ್ಕೆ ಕಾಳುಗಳಿಲ್ಲ ಅಂತಂದ್ರೆ ಮುಟ್ಟಲ್ಲ, ಕಾಳುಗಳಿಲ್ಲ ಏನು ಇದ್ರಲ್ಲಿ ಏನು ಇದಿಲ್ಲ ಅಂತ ಬರಲ್ಲ ಸರ್. ಇದೊಂದು ತಗೋಬಿಟ್ರೆ ಇದ್ದಾಗ್ಲೂ ಬರಲ್ಲ ಸರ್. ಈ ಪ್ರಾಣಿ ಅದಾದ್ರೆ ಸರ್ ನಮ್ಗೆ ಅದು ಹಾಕಿದ್ವಿ ಸರ್, ಹಾಕಿ ಒಂದು ಕಡ್ಡಿನಾದ್ರೂ ನಮ್ಮ ಹಸ್ಕೊಳ್ ತಿಂದಿಲ್ಲ ಸರ್. ಅದು ಒಂದು ಕಡ್ಡಿನೇ ಬರ್ಲಿಲ್ಲ. ಮೋತೆ ಬಂದಾಗ ಎಲ್ಲ ಫುಲ್ ಒಂದೇ ದಿವ್ಸಕ್ಕೆ ಎಲ್ಲಾನು ಮಟ್ಟ ಮಾಡ್ಬಿಟ್ಬಿಟ್ಟಿದ್ವು ಸರ್. ಒಂದ್ ಎಕರೆನು ಒಂದೇ ದಿವ್ಸಕ್ಕೆ ಇದ್ ಮಾಡ್ಬಿಟ್ಟಿದ್ದಾರೆ. ಅವಕ್ಕೆ ಗೊತ್ತಾಗತ್ತೆ ಈಗ ಇದೇ ಬೆಳೆ ಅಂತ ಹೆಂಗ್ ಗೊತ್ತಾಗತ್ತೆ? ಅವು ಮುಟ್ಟಿದಾಗ ಮಾತ್ರ ಗೊತ್ತಾಗತ್ತೆ. ಅಷ್ಟರಲ್ಲಿ ಬೆಳೆ ಸ್ವಲ್ಪ ಕಾಲ್ಭಾಗದಷ್ಟು ನಾಶ ಆಗಿರ್ತದಲ್ಲ. ಈಗ ನನ್ಗೆ ಗೊತ್ತಾಗಲ್ಲ, ಬಂದು ತೆಗಿತೀನಿ. ಮೋಸ್ಟ್ಲಿ ಇದು ಮುಸ್ಕಿನ್ ಜೋಳ ಇರ್ಬೋದು, ಹಿಂಗೆ ಪ್ರಾಣಿಗೆ ಒಂದ್ ಹೇಳ್ತೀನಿ ಸರ್ ಎಕ್ಸಾಂಪಲ್. ಆಮೇಲೆ ಗೊತ್ತಾಗುತ್ತೆ ಇದ್ರಲ್ಲಿ ಏನಿಲ್ಲ ಅಂತ, ಆಮೇಲೆ ಬಿಟ್ಬಿಟ್ಟು ಹೋಗುತ್ತೆ, ಅಷ್ಟೇ ನಾಶ ಆಗಿರುತ್ತೆ. ಅವು ಗೊತ್ತಿರ್ತದೆ ಸರ್. ಪ್ರಾಣಿಗಳು ಮನುಷ್ಯರು ಹೆಂಗಿರ್ತೀವಿ ಹಂಗೆ ಇರ್ತವೆ ಸರ್. ಎಕ್ಸಾಂಪಲ್ ಅಂದ್ರೆ ಈಗ ನಾವ್ ಒಂದ್ ಅಳಿಲು ಸರ್, ಇಲ್ಲೇ ಬೀಜ ಅರ್ಧ ಅಡಿಗೆ ಬೀಜ ಹಾಕಿರ್ತೀವಿ, ಇಲ್ಲಿ ತೋಡ್ಬಿಟ್ಟು ಇಲ್ಲೇ ತೋಡಿ ಇರ್ತದೆ ಸರ್ ಅಳಿಲು. ಅದಕ್ಕೆ ಹೆಂಗ್ ಗೊತ್ತಿರ್ತದೆ ಸರ್? ಅದೇ ಆ ತರ ಮಾಡಿರ್ತದೆ. ಅದು ನಾವ್ ಒಂದ್ ಸ್ವಲ್ಪ ಟೈಮಲ್ಲಿ ಕಾಯ್ಕೋಬೇಕು ಸರ್. ಕಾಯ್ಕೋಬೇಕು. ಇವಾಗ ಇದನ್ನ ಕಟಾವ್ ಮಾಡಿದ್ರೆ, ಕಟಾವ್ ಮಾಡಿದ ನಂತರ ಮುಂದಿನ ಪ್ರೊಸೀಜರ್ ಹೇಗೆ, ಏನೇನೆಲ್ಲ ಮಾಡ್ತೀರಿ, ಯಾವ ರೀತಿ ಅದನ್ನ ಕಳಿಸ್ತೀರಿ? ಈ ಕಡ್ಡಿನೂ ಮಾರ್ಕೊಳ್ತೀವಿ ಸರ್. ಈ ಕಡ್ಡಿ ಮಾರ್ಕೋತೀರಿ. ಇದು ಈಗ ಆಲ್ರೆಡಿ 5 ಹಂತದಲ್ಲಿ ಕಟಾವ್ ಆಗೋಗಿದೆ. ಈಗ ಆಲೆ ನೋಡಿ ಸರ್, ಕಟ್ ಮಾಡ್ಕೊಂಡಿದ್ದಾರೆ ಕಡ್ಡಿನ. ಕಡ್ಡಿ ಕೊಟ್ಬಿಟ್ಟಿದೀವಿ, ಕಟ್ ಮಾಡ್ಕೊಂಡು ಕಟಾವ್ ಮಾಡಿದಾಗ ಈ ರೀತಿಯಲ್ಲಿ ಇರುತ್ತೆ. 5ನೇ ಹಂತದ ಮುಗೀತಿದ್ದು. ಇದೇನಿದ್ರು ಹಸ್ಗಳಿಗಾಗುವಂತದ್ದು ಸರ್. ಇದೇನಿದ್ರು ಇದು ನೋಡಿ ಸರ್, ಈಗ ಮೋತೆಗಳ ಹಿಂಗ್ ತಂದು ಹಾಕ್ಬಿಟ್ಟಿರ್ತೀವಿ. ಹಿಂಗ್ ತಂದು ಹಾಕ್ದಾಗ ಇವು ಏನು ಮುಟ್ಟಿರಲ್ಲ ಸರ್. ಹಿಂಗ್ ಬಿಟ್ಬಿಟ್ಟೋದ್ರು ಮುಚ್ಬಿಟ್ಟೋದ್ರು ಏನು ಮುಟ್ಟಿರಲ್ಲ. ಇದೇ ಬೇಕಾದ್ರೆ ನಾವು ಮುಸ್ಕಿನ್ ಜಾಳನ ಬಿಟ್ಬಿಟ್ಟೋದ್ರೆ ಒಂದು ಇರಲ್ಲ ಸರ್, ಒಂದು ಇರಲ್ಲ. ನಮ್ಗೆ ಲಾಸೆ ಹೊರತು ಏನ್ ಇದಾಯ್ತದೆ ಸರ್. ಇದ್ ನೋಡಿ, ಇದೇನು ಮಾಡಿರಲ್ಲ ನೋಡಿ. ಹಿಂಗ್ ಸುರ್ಕೊಳ್ತೀವಿ ಸರ್. ಹಿಂಗೆ ಬ್ಲೇಡ್ ಅಲ್ಲಿ ಈಗ ಇವ್ರು ನಮ್ಮ ಅಕ್ಕವ್ರೆ ಈಗ ಓಪನ್ ಮಾಡ್ತಾ ಇದಾರೆ. ಹಿಂಗ್ ಓಪನ್ ಮಾಡ್ಕೋತೀವಿ ಸರ್. ಯಾವ ರೀತಿ ಸ್ವಲ್ಪ ಓಪನ್ ಮಾಡಿ ತೋರಿಸಿ. ಯಾವ ರೀತಿ? ಈ ರೀತಿ ನೋಡಲ್ಲ ಮಾಡ್ತಾ ಇದಾರೆ ನೋಡಿ ಸರ್. ಈ ರೀತಿ ಓಪನ್ ಮಾಡ್ಬಿಡ್ತಾರ ನೋಡಿ ಸರ್. ಇಲ್ಲಿ ತೆಗ್ದು ಹಿಂಗ್ ಎತ್ಕೋತಾರೆ ಸರ್. ಆ ರೀತಿ ಓಪನ್ ಮಾಡ್ತಾರೆ. ಅದನ್ನ ಈ ಕೆಜಿ ಲೆಕ್ಕದಲ್ಲಿ 1 ಕೆಜಿ 48 ರೂಪಾಯಿನಾಗ ಮಾರ್ತಾರೆ. ಇದನ್ನ ಪಕ್ಕದಲ್ಲಿ ಇರುವಂತದ್ನ ಪಕ್ಕದಲ್ಲಿ ಇರುವಂತದ 7 ರೂಪಾಯಿಗೂ ತಗೋತಾರೆ ಸರ್. ಒಂದು ಮೂಟೆ 150 ರೂಪಾಯಿಗೂ ತಗೋತಾರೆ ಸರ್. 7 ರೂಪಾಯಿ ಅಲ್ಲ 2 ರೂಪಾಯಿ ಸರ್. ಒಂದು ಮೂಟೆ 100 ರೂಪಾಯಿ 150 ರೂಪಾಯಿ. ಒಂದು ಮೂಟೆ 100 ರೂಪಾಯಿ. ಮೂಟೆ ಲೆಕ್ಕದಲ್ಲಿ ತಗೋತಾರೆ. ಕೆಜಿ ಲೆಕ್ಕದಲ್ಲಿ ಆದ್ರೆ ಕೆಜಿ ಲೆಕ್ಕದಲ್ಲಿ 3 ರೂಪಾಯಿ ಸರ್. 3 ರೂಪಾಯಿ ಇದೆ. ಒಟ್ನಲ್ಲಿ ನಿಮ್ಗೆ ಎಲ್ಲದ ರೀತಿನಲ್ಲೂ ಅನುಕೂಲ ಇದೆ. ಇದು ಬಂದ್ಬಿಟ್ಟು ಕೆಜಿ 48 ರಂಗ್ ಮಾರ್ಕೋತೀರಿ. ಇದನ್ನು ಒಂದು ಕೆಜಿ ಒಂದು 2 ರೂಪಾಯಿ 3 ರೂಪಾಯಿನಾಗ ಮಾರ್ಕೋತೀರಿ. ಅದಾದ ನಂತರ ಹಿಂಗೆ ಕಡ್ಡಿ ವೇಸ್ಟ್ ಆಗಿರೋದು ಅದನ್ನು ಕೂಡ ನೀವು ರೈತರಿಗೆ ಬೇಕಾದ್ರೆ ಮಾರ್ಕೋಬಹುದು, ಹಸುಗಳಿಗೆ ಅಂತ ಹೇಳಿ ಮಾರ್ಬೋದು. ಟೋಟಲಿ ಇದು ತಾಳಿನ ತುದಿವರೆಗೂ ಲಾಭನೇ ಸರ್. ಈಗ ಒಂದು ವರ್ಷಕ್ಕೆ ಸರ್ ಇದು 3 ಬೆಳೆಯಿಂದ 4 ಬೆಳೆಯಿಂದ 3 ಬೆಳೆ ತಗೋಬಹುದು ಸರ್. ಕನಿಷ್ಠ ಅಂತಂದ್ರೆ 4 ಬೆಳೆ ಅಮ್ಮ ಇದ್ ಮಾಡ್ಕೊಡ್ತೀನಿ ಅಂದ್ರೆ ಒಂದು ವರ್ಷದ ಮೇಲೆ 1 ತಿಂಗಳು 2 ತಿಂಗಳು 1 ತಿಂಗಳು ಹೋದ್ರೆ 4 ಬೆಳೆ ತಗೋಬಹುದು ಸರ್. 3 ಬೆಳೆ ಅಂತೂ ಕಡ್ಡಾಯ ತಗೋಬಹುದು ಸರ್. 3 ಬೆಳೆ ಒಂದು ವರ್ಷದಲ್ಲಿ. ಈಗ 2 ತಿಂಗಳು 10 ದಿನಕ್ಕೆ ಅಂತ ಹೇಳಿದ್ರೆ ಹಾಗಾದ್ರೆ ಹತ್ರ ಒಂದು 5 ಬೆಳೆವರೆಗೂ 5 ಬೆಳೆ ಅಥವಾ 4 ಬೆಳೆ ಗಂಟ ಅಂತಂದ್ರೆ ಒಂದ್ ಸ್ವಲ್ಪ ಇದು ಒಳಗಡೆ ಬೇರೆ ಇರ್ತದೆ ಸರ್. ಒಣಗ್ಬೇಕು ಭೂಮಿ ಸರ್. ಇದು ಫಲವತ್ತಾಗಿ ಬರ್ಬೇಕು ಅಂತಂದ್ರೆ ಭೂಮಿನ ಉಳಿಸಿ ಬಿಡ್ತೀವಿ ಸರ್. ಮೊದ್ಲೇ ದೊಡ್ಡ 5 ರೆಕ್ಕೆ ನೇಗ್ಲಲ್ಲಿ ಉಳಿಸ್ತೀವಿ. 2 ಹುಳ ಉಳಿಸಿದ್ಮೇಲೆ ಅದು ಒಣಗಿದ್ಮೇಲೆ ರೋಟ್ರಿ ಅಂತ ಹಾಕ್ಸ್ತೀವಿ ಸರ್. ರೋಟ್ರಿ ಹಾಕ್ಸೋದು 1 ವಾರಕ್ಕೆ, ರೋಟ್ರಿ ಬಂದ 1 ವಾರಕ್ಕೆ ಸರ್ ಮತ್ತೆ ಕೂಪರ್ ಹೊಡಿತೀವಿ ಸರ್. ಅದು 1 ತಿಂಗಳು ತಡೀತದೆ ಸರ್. ಈಗ ಗಿಡ ಬಂದ್ಮೇಲೆ ಅದು 1 ತಿಂಗಳಿಂದ 3 ತಿಂಗಳು 4 ತಿಂಗಳು ವೇಸ್ಟ್ ಆಯ್ತದೆ ಸರ್. ಅದರಿಂದ 2 ತಿಂಗಳದು ಅಂದ್ರೆ ಅಲ್ಲಿಗೆ ಆಗ್ಲಿಲ್ವ ಸರ್. ಅಂದ್ರೆ ಗ್ಯಾಪ್ ಬಿಟ್ರೆ ಅದು ಚೆನ್ನಾಗಿ ಬರುತ್ತೆ. ಇಲ್ಲಾಂತಾರೆ ಜಾಸ್ತಿ ಇಳುವರಿ ಬರೋದಿಲ್ಲ ಸರಿಯಾಗಿ.
ಹಾ. ಇಳುವರಿ ಸರಿಯಾಗಿ ಬರುತ್ತೆ. ಇಳುವರಿ ಸರಿಯಾಗಿ ಬರೋದಿಲ್ಲ ಸರ್. ಇದು ಪುಟ್ಟಿ ಮೋತೆ ಸುರಿತೀವಿ ಸರ್ ಹಸುಗೆ. ಓಕೆ. ಇದು ಒಂದು ಪುಟ್ಟಿ ಮೋತೆ ಸುರಿದ್ರಿಂದ ಒಂದೊಂದ್ ಟೈಮ್ ಎಲ್ಲ ತಿನ್ಕೋತದ ನೋಡಿ ಸರ್, ಈ ತರ ತಿಂತಾದೆ. ಇದು ಬಂದು ಆಲ್ ಬ್ಲಾಕ್ ಅಂತ ಸರ್, ಇದ್ರ ಹಸು ಹೆಸರು. ಹಾಲೋ ಬ್ಲಾಕ್. ಹಾಲೋ ಬ್ಲಾಕ್. ಇದು 4ನೇ ಸೂಲು 5ನೇ ಸೂಲು ತೆನೆಯಾಗೈತೆ ಸರ್. ಈಗಲೂ ಕನಿಷ್ಠ ಅಂದ್ರೆ ಒಂದು ಟೈಮ್ಗೆ 12 ಲೀಟರ್ ಹಾಲು ಹತ್ರ ಬರ್ತದೆ ಸರ್. 12 ಲೀಟರ್ ಈ ದೋಸ್ತ್ರಲ್ಲಿ ಕಡಿಮೆ ಹಂತವಾಗಿ ಒಂದು 6-7. ಈಗ ಲಾಸ್ಟ್ ಸರ್ ಈಗ ಒನ್ ಟೈಮ್ ನಿಲ್ಸ್ಕೊಂಡವ್ನಿ, ಆದ್ರೂ 5 ಲೀಟರ್ ಹಾಲ್ ಬರ್ತೈತೆ ಸರ್ ಇವಾಗ. ಇದು ಹಾಕಿದ್ರೆ ಜಾಸ್ತಿನ ಆಗೋಯ್ತದೆ ಸರ್. ಇದು ಹಾಕೋದ್ರಿಂದ ಅದರಿಂದ ಹಾಲಿನ್ನು ಕಡಿಮೆ ಮಾಡ್ಕೊಳ್ಳಿಲ್ಲ. ಇದು ರೆಡ್ ಎನ್ ಸರ್. ಇದು 2ನೇ ಸೂಲು. ಇದು 9 ಲೀಟರ್ ಬರ್ತದೆ ಸರ್ ಒಂದು ಟೈಮ್ಗೆ. 9-10 ವರೆಗೆ ಬರ್ತದೆ ಸರ್. 9 ಲೀಟರ್ 9-10 ಲೀಟರ್ ಒಂದು ಟೈಮ್ಗೆ ಸರ್. 9ರಿಂದ ಅರೆ ಜರ್ಸಿ ಕ್ರಾಸ್ ಇರಬಹುದು. ರೆಡ್ ಎನ್. ಮತ್ತೆ ಇನ್ನೊಂದ್ ಮಾಡ್ತೀವಿ ನಾವು, ಒಂದೇ ಟೈಮ್ ಇದ್ ಕೊಡ್ಸಲ್ಲ. ರಾಸುಗ್ ಬಂದಾಗ ಸರ್ ಮತ್ತೆ ನಾವು ತಪ್ಪು ಮಾಡ್ಕೋದೇನು ಅಂದ್ರೆ, ಒಂದೇ ಟೈಮ್ ಹಾಲ್ ಬಂದಾಗ ನಾವು ದುಡ್ಡು ಐತೆ ಅಂತ ದುಂದು ವೆಚ್ಚ ಮಾಡ್ತೀವಿ ಸರ್. ಈಗ ದುಡ್ಡು ಜಾಸ್ತಿ ಬಂದಾಗ ನಮ್ಗೆ ಖರ್ಚು ವೆಚ್ಚ ಜಾಸ್ತಿನೂ ಮಾಡ್ಬೇಕು ಅನಿಸ್ತಾ ಇರ್ತದೆ. ಅದು ನಾವು ಒಂದೇ ಸಮ ಬರ್ಬೇಕು ಅಂದ್ರೆ ಸರ್, ಇದು ಒಂದು 2 ತಿಂಗಳು ಗ್ರಾಸು ಕೊಡ್ಸಿದ್ಮೇಲೆ ನಂತರ 2 ತಿಂಗಳು ಗ್ರಾಸು ಕೊಟ್ಟು ಅದು ನಿಂತ್ಕದೆ ಹೋದ್ರು ಸರ್, ಮತ್ತೆ ಒಂದ್ 2 ತಿಂಗಳು ಕೊಟ್ರೆ ಅಂತಂತ್ರವಾಗಿ ಒಂದು 2 ತಿಂಗಳು 3 ತಿಂಗಳು ಗ್ಯಾಪ್ ಆಗಿ ಕರು ಹಾಕ್ದಾಗ ನಮ್ಗೆ ಒಂದೇ ಸಮ ಹಾಲು ರಿಕವರಿ ಕೊಡ್ಬೋದು ಸರ್. ಡೈರಿಗೆ ಆಗ್ಲಿ ನಮ್ಗೆ ಲಾಭಾಂಶನೇ ಆದ್ರೂ ಅಷ್ಟೇ, ದುಡ್ಡನ್ನ ಇದು ಬರ್ಬೇಕಾದ್ರೂ ಈ ತರ ಮಾಡ್ಬೋದು ಸರ್. ಇದು ರೆಡ್ ಎನ್ ಅಂತ ಸರ್. ಇದು ಈ ತರ ಬರ್ತದೆ. ಇದು 2ನೇ ಸೂಲು ಸರ್. ಇದು ಎಚ್ಚಪ್ಪ. ಇದು ಜರ್ಸಿ ಸರ್. ಇದು ಜರ್ಸಿ ಸರ್. ಇದುವೇ ಒಂದು 9ರವರೆಗೆ ಬರ್ತದೆ ಸರ್ ಹಾಲು. ಇದು 9ರವರೆಗೆ ಈ ಒಂದು ಫೀಡ್ ಸಾಕ್ರೆ ಸ್ವಲ್ಪ ಇದು ಜಾಸ್ತಿ ಬರ್ತದೆ ಸರ್. ಫೀಡ್ ಇದು ಮತ್ತೆ ಅಂತಂದ್ರೆ ಇದು ಅದು ಫೀಡ್ ಹಾಕ್ದಾಗ ನಾವು ಇದು 2 ಸೇರು 4 ಸೇರು ತಿಂಡಿ ಕೊಡುತ್ತಕ್ಕೆ ನಾವು 3 ಸೇರು 2.5 ಸೇರು ಹಿಂಗ್ ತಿಂಡಿ ಕೊಟ್ಬಿಡ್ತೀವಿ ಸರ್. ನೈಟ್ ಹುಲ್ಲು ಹಾಕಲ್ಲ ಸರ್. ಇದು ಫೀಡ್ ಹಾಕ್ದಾಗ ಜೀರ್ಣ ತಗೋಬೇಕು ಸರ್. ಈಗ ಕಟಾಕಿದೀವಿ, ತಿಂಡಿ ಕೊಟ್ಬಿಟ್ಟು ಬಂದಿದೀವಿ, ಇನ್ನು ತಿಂಡಿ ಮೇವ್ ಹಾಕಿಲ್ಲ ಈಗ ಸರ್. ಈಗ ಒಂದು ಬುಟ್ಟಿ ಸುರಿತೀವಿ ಸರ್. 1 ಬುಟ್ಟಿ 2 ಬುಟ್ಟಿ ಸುರಿತೀವಿ, ಮೇಯ್ತವೆ. ಆಮೇಲೆ ಆ ಕಡ್ಡಿ ಕತ್ತರಿಸ್ಕೊ ಬಂದ್ ಹಾಕ್ತಿವಿ. ಸ್ವಲ್ಪ ತೋಟದಲ್ಲಿ ತೋರ್ಸುದ್ವಲ್ಲ ಸರ್, ಹುಲ್ಲು ಇರ್ತದೆ, ಹುಲ್ಲು ಹಾಕ್ತಿವಿ. ಆಯ್ತು ಸರ್. ಇದು ನೀನು ಹಿಡ್ಕೊಂಡಾಗಿ ಒಂದ್ ಸ್ವಲ್ಪ ಇಲ್ಲೆಲ್ಲ ಬಿಟ್ಟಿದ್ರೆ ಮೇಯ್ಕೊಂಡಿರ್ತ ತಗೊಂಡೋಗಿ ಕಟಾಕ್ಬಿಟ್ಟು ಹಾಲು ತಿಂಡಿ ಕೊಟ್ಬಿಟ್ಟು ಹಾಲು ಕರ್ಕೋತೀವಿ ಸರ್. ಬೆಳಗ್ಗೆ ಟೈಮ್ ಇಲ್ಲಿ ಮೇಯ್ದದೆ ಸರ್. ನೈಟ್ ತಿಂಡಿ ಹಾಕಲ್ಲ ಸರ್. ಇನ್ ಬೇರೆ ಸಪ್ಲಿಮೆಂಟರಿ ಫುಡ್ ಈಗ ನಂದಿನಿ ಪೀಡ್ಸ್ ಎಲ್ಲ ತಗೊಳ್ತೀವಿ ಸರ್. ಆದ್ರೂ ಕಡಿಮೆ ತಗೊಳ್ತೀವಿ. ಈಗ ಈ ಪೀಡ್ ಇಲ್ದೆ ಹೋದ್ರೆ ಸರ್ ಹಸಿರು ಮೇವು ಜಾಸ್ತಿ ಹಾಕಿರೋದ್ರಿಂದ ಹಾಲು ಕರೆಕ್ಟ್ ಆಗಿ ಬರ್ತದೆ ಸರ್. ನಮ್ಗೆ ಲಾಭ ಇದು ಒಂದ್ ಸ್ವಲ್ಪ ಖರ್ಚು ಕಡಿಮೆ ಆಯ್ತದೆ, ಲಾಭಾಂಶ ಜಾಸ್ತಿ ಬರುತ್ತೆ ಇದರಿಂದ ಪೀಡಿಂದ ಸರ್. ಪೀಡಿಂದ ಕಡ್ಡಿಯಿಂದ. ಈಗ ನಿಮ್ಗೆ ಹೆಂಗು ಅದು ವೇಸ್ಟ್ ಆಗುವಂತ ಐಟಮ್ ನೋಡಿ ಸರ್, ಹಸ್ಗಳೆಲ್ಲ ಸಾಕೊಂಡಿದ್ದು ನಾವೇನು ತಗೊಳ್ಳಿಲ್ಲ ಸರ್. ಮನೇಲೆ ರಾಸ ಆಗಿರೋದು. ಮನೇಲೂ ಐತೆ 4 ಕರು ಐತೆ ಇನ್ನು ಮನೇಲಿ. ಒಂದ್ ಹಸು ಈಗ ನಿನ್ನೆ ಅಷ್ಟೇ ಕರು ಹಾಕದೆ, ಅದು ಮನೇಲಿ ಬಿಟ್ಟಿದೀವಿ. ಈಗ ಇಲ್ಲೂ ಸರ್ ಇವ್ರು ಅಂದ್ರೆ ನಮ್ಮ ಕರು ತಗೊಂಡು ಈ ಲೆವೆಲ್ ಸರ್. ನಾವ್ ಯಾವತ್ತು ಒಂದ್ ಹಸುನು ತಕೊಂಡವ್ರಲ್ಲ. ಕರುಗಳು ಹೆಂಗರ್ಗಳು ಆಗ್ತಾವ. ನಾವು ಕರುಗಳಲ್ಲೇ ಕೊಟ್ಬಿಡಲ್ಲ ಸರ್. ರಾಸುಗ್ ಬಂದ್ಮೇಲೆ ಫಲ ಬಂದ್ಮೇಲೆ ಕೊಡ್ತೀವಿ ಸರ್ ಕರುಗಳ. ಇವಾಗ ಹಿಂಗೆಲ್ಲ ಅವಾಗ ಕೊಟ್ಬಿಡ್ತಿದ್ವು, ಕಡಿಮೆ ಮಾಡ್ಕೊತಿದ್ವು. ಈಗ ಬೇಬಿ ಕನ ಹಾಕುತ್ತಲೇ ಸರ್ ಈಗೆಲ್ಲ ಇಟ್ಕೊಂಡಿದೀವಿ ಸರ್. ಏನು ತೊಂದ್ರೆ ಇಲ್ಲ. ಸಾಯಂಕಾಲ ಐತ್ಲೆ ಇಟ್ಕೊಂಡೋಗಿ ಮನೆ ಕಟ್ಟಾಕ್ತಿವಿ, ಇಡ್ಕೊ ಬರ್ತೀವಿ ಅಷ್ಟೇ ಸರ್. ಒಂದ್ ಸ್ವಲ್ಪ ಕ್ಲೀನ್ ಮಾಡುವಾಗ ಒಂದ್ ಸ್ವಲ್ಪ ತೊಂದ್ರೆ ಆಯ್ತದ. ಮ್ಯಾಟ್ಗಳು ತಗೊಂಡಿದೀವಿ ಡೈರಿ ಕಡೆಯಿಂದ, ತೊಳ್ದು ಬಿಡ್ತೀವಿ, ಹಿಡ್ಕೊ ಬಂದ್ ಕಟ್ಟಾಕ್ತಿವಿ ಸರ್. ಅದು ಎಚ್ಚಪ್ಪು ಸರ್. ಅದು ಎಚ್ಚಪ್ಪು ಸರ್. ಅದು 1ನೇ ಸೂಲು ಸರ್. ಟೋಟಲಿ ಮಾತ್ರ ಒಂದು 7-8 ಹಸು. ಅದು ನಮ್ಮ ಅತ್ತೆ, ನಮ್ಮ ಮೈದಾ, ನಮ್ಮಮ್ಮ, ನಾವೆಲ್ಲ ಸೇರ್ಕೊಂಡು ಸರ್. ನಮ್ ಫ್ಯಾಮಿಲಿ ಇದೆ ಸರ್ ಇದೆಲ್ಲ. ನಮ್ಮ ಅತ್ತೆ, ನಮ್ಮ ಮೈದಾ ನಾವೆಲ್ಲ ನೋಡ್ಕೊಳ್ತೀವಿ. ಇದ್ರಿಂದ ಲಾಭಾಂಶನೇ ಹೊರತು ನಷ್ಟ ಅಂತ ಏನಿಲ್ಲ. ಹಸುರಲ್ಲಿ ನಷ್ಟ ಆಯ್ತದೆ. ಏನ್ ಕಾಯ್ತದೆ ಸರ್? ಏನ್ ಕಾಯ್ತದೆ? ಕಡ್ಡಿ ಬೇರೆ ಕಡೆ ತಂದಾಗ ಈ ತರ ಮಾಡ್ಕೋದೆ ಹೋದಾಗ ನಷ್ಟ ಆಯ್ತದೆ. ಈ ತರ ನಾವು ಕಂಡ್ಕೊಂಡಾಗ ಯಾತಕ್ ನಷ್ಟ ಆಯ್ತದೆ? ಆಮೇಲೆ ಈಗ ನಾವು ಫ್ರೀ ಆಗಿ ನೀವೇ ನೋಡ್ತಾ ಇದೀರಲ್ಲ, ಈಗ ಕಟಾಕಿದೀವಿ, ಫ್ರೀ ಆಗಿದೀವಿ. ಒಂದ್ 10 ನಿಮಿಷ ಲೇಟ್ ಆದ್ರೂ ತಗೊಬಂದು ಹುಲ್ಲು ಹಾಕಿದ್ರು ಮೇಯ್ಕತ್ತವೆ, ಆರಗ್ನೆ ತಗೋತವೆ, ನೀರ್ ಕುಡ್ಸ್ಕೊತೀವಿ, ತೋಟದ ಹತ್ರ ನೀರ್ ತಗೊಂಡೋಗಿ ಕೊಡ್ತೀವಿ ಸರ್. ಹೌದು ಸರ್. ಸರಿ ಮೇಡಮ್, ಒಟ್ಟಿನಲ್ಲಿ ಒಳ್ಳೆ ಕೆಲಸನೇ ಮಾಡ್ತಾ ಇದ್ರಿ, ಅದನ್ನು ಬೆಳಿತಾ ಇದ್ರಿ, ಜೊತೆಗೆ ಇದನ್ನು ಕೂಡ ಸಾಕೋತಾ ಇದ್ರಿ. ಇದನ್ನ ಹೋಗಿ ಮೇಯಿಸಬೇಕು ಅನ್ನೋದೇನಿಲ್ಲ, ಇನ್ನೊಂದು ಹೇಳ್ತೀನಿ ಸರ್, ಮೇಕೆನೂ ಇಟ್ಕೊಂಡಿದೀವಿ ಸರ್. ಮೇಕೆನೂ ಇಟ್ಕೊಂಡಿದೀವಿ. ಒಂದು ಮೇಕೆ ತಗೊಂಡ್ ಬಂದಿದ್ರು ನಮ್ಮ ಮನೆಯವರು. ಒಂದ್ ಹೆಣ್ಣು ಒಂದ್ ಗಂಡು ಸರ್ 6,000 ಕೊಟ್ಬಿಟ್ಟು ಅದರಿಂದ ತುಂಬಾ ಲಾಭ ಆಯ್ತು. ಅದು ಇವಾಗ ಮೊನ್ನೆ ಸರ್ ಒಂದ್ 50,000 ರೂಪಾಯಿಗೆ ಮಾರಿದ್ವಿ ಮೇಕೆಗಳ್ನುವೆ. ಈಗ ಇನ್ನೊಂದು 2 ಮರಿ ಹಾಕೈತೆ, 3 ಮರಿ, 1 ಆಡ ಐತೆ ಸರ್ ಇಟ್ಕೊಂಡಿದೀವಿ. ಅದಕ್ಕೂ ಇದು ಹಾಕಿದ್ರೆ ಫೀಡ್ ಹಾಕ್ಬಿಟ್ರೆ ಅದು ಅದ್ರ ಪಡಗ ಅದು ತಿನ್ಕೊಂಡು ಅದ್ರ ಪಡಗದು ಇರ್ತದೆ ಸರ್. ಮೇಕೆಯಿಂದಲೂ ಐತೆ ಸರ್. ಮೇಕೆನೂ ಸಾಕ್ಬೋದು ಸರ್, ಸಾಕ್ಬೋದು. ತುಂಬಾ ಲಾಭ ಐತೆ ಸರ್. ಒಂದು ಬೆಳೆ ಬೆಳೀತಾ ಇರೋದಕ್ಕೆ ಈ ತರದ ಎಲ್ಲಾನು ಪೂರಕವಾಗಿ ಈಗ ಹಸು ಸಾಕೋದಾಗ್ಲಿ, ಮೇಕೆ ಎಲ್ಲಾನು ಕೂಡ ಸಾಕೋಬಹುದು. ಯಾವುದೇ ರೀತಿಯಾದ ಹೊರಗಡೆ ಫುಡ್ ತಂದು ದುಡ್ಡು ವೇಸ್ಟ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮಲ್ಲಿ ಸಿಗುವಂತ ಹಸಿರು ಮೇವನ್ನೇ ಕೊಟ್ಟು ಕಡ್ಡಿಯಿಂದ ಲಾಭ ಬತ್ತು, ಫೀಡಿಂದ ಲಾಭ ಬತ್ತು, ಮೋತೆಯಿಂದ ಲಾಭ, ಹಸುನಿಂದ ಲಾಭ, ಹಸು ಮಾರಿದ್ರೂ ಲಾಭ, ಹಾಲ್ ಕೊಟ್ರು ಲಾಭ,
ಲಾಭ, ಮತ್ತೆ ಮೇಕೆನು ಸಾಕ್ತಿವಿ, ಮೇಕೆಯಿಂದಲೂ ಲಾಭ. ಎಷ್ಟು ಕಡೆಯಿಂದ ಲಾಭ ಬರ್ತದೆ. ನಾವು ಒಂದ್ ಸ್ವಲ್ಪ ಕಷ್ಟ ಪಡ್ತಾ ಇರೋದ್ರಿಂದ, ಕಷ್ಟ ಪಡಿದ್ರೆ ಮನೇಲಿ ಇದ್ರೆ ಇವೆಲ್ಲ ಲಾಭ ಇಲ್ಲಿ ಬರ್ತದೆ ಸರ್. ಬರೋದಿಲ್ಲ, ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಅಥವಾ ಆಳುಕಾಳು ಇಟ್ಕೊಂಡ್ರು ಕೂಡ ಈ ರೀತಿ ಈ ತರ ಇಲ್ಲ ಸರ್. ನಾವು ಮಾಡ್ತೀವಿ. ನಮ್ಮ ಮಗ ಈಗ ಅವನು BE ಮಾಡ್ತಾ ಇದ್ದಾನೆ, ನನ್ನ ಮಗಳು 2nd PUC ಮಾಡ್ತಾ ಇದ್ದಾಳೆ, ಅವಳು ನೋಡ್ಕೊತಾಳೆ. ನನ್ನ ಮಗನು, ನಮ್ಮ ಮನೆಯವರು KSRTC ಡ್ರೈವಿಂಗ್ ಮುಗಿಸ್ಕೊ ಬಂದು ಕೆಲಸ ಮಾಡ್ತಾರೆ. ಮಾಡ್ತಾ ಇದೀವಿ, ಶ್ರಮ ಪಡ್ತಾ ಇದೀವಿ ಸರ್. ಜನ್ಮ ಇರೋ ಗಂಟ ಮಾಡ್ಬೇಕು ತಾನೆ, ಶ್ರಮ ಪಟ್ರೆ. ಹೌದು, ಶ್ರಮ ಪಟ್ರೆ ತಾನೆ ಎಲ್ಲ ಸಿಗೋದು ಸರ್. ಸುಮ್ನೆ ಇದ್ದು ದುಡ್ಡು ಬಾ ಅಂದ್ರೆ ಬರ್ತದ? ಬರಲ್ಲ ಸರ್. ನಾವು ಶ್ರಮ ಪಟ್ರೆ ಬರೋದದು. ಹೇಳ್ತಾರೆ ನಿಮ್ಗೇನು ಕೆಲಸ ತಗೋತೀರಿ, ಗೌರ್ಮೆಂಟ್ ಕೆಲಸ. ಗೌರ್ಮೆಂಟ್ ಇಂದ ಏನ್ ಸೌಲಭ್ಯ ಬರ್ತದೆ ಸರ್? ಸಂಬಳ ಕಷ್ಟಪಟ್ಟು ದುಡ್ಡಕ್ಕೆ ಬರ್ಬೇಕು, ದುಡಿದ್ರೆ ಸಂಬಳ ಬರ್ತದೆ, ಇಲ್ಲ ಅಂತ ಹೇಳುದಿಲ್ಲ. ಈಗ ಇಷ್ಟೆಲ್ಲಾ ಡೊನೇಷನ್ ಕಟ್ಟು ಓದಿಸ್ತಾ ಇದೀವಿ, ಗೌರ್ಮೆಂಟ್ ಜಾಬ್ ಆಗೋಯ್ತದ ಸರ್? ಆಗಲ್ಲ. ಅದು ಬರೋ ಗಂಟ ನಮ್ ಜೀವನಕ್ಕೆ ಏನ್ ಮಾಡ್ಬೇಕು ಸರ್? ಸಾಲ ಮಾಡಕ್ಕಾಯ್ತದ? ಬಡ್ಡಿ ಸಾಲ ತರಕಾಯ್ತದ? ಆಗಲ್ಲ. ಈ ತರ ಮಾಡ್ಕೊಂಡ್ರೆ ನಮ್ಗೂ ಈಗ 2 ಮಕ್ಳು ಓದಿಸ್ಕೊತಾ ಇದೀವಿ ಬರುವಂತ ಇದ್ರಲ್ಲಿ ನಾವ್ ಇದ್ದಷ್ಟಕ್ಕೂ ಸಾಲ ಗೀಲ ಇಲ್ದರೆ ಇದ್ದಷ್ಟಕ್ಕೂ ಆರಾಮಾಗಿದ್ದೀವಿ. ಇರುವಂತ ಏನ್ ಜಮೀನ್ ಇದೆ ಅದನ್ನ ಉಳಿಸ್ಕೊಂಡಿದ್ರೆ, ಅದ್ರ ಜೊತೆಗೆ ಅದಕ್ಕೆ ಬೆಳೆ ಏನ್ ಬೇಕು ಅದು ಬೆಳೀತಾ ಇದ್ರೆ, ಅದಕ್ಕೆ ಸಂಬಂಧಪಟ್ಟಾಗಿ ಹಾಲು ಮೊಸರು ಏನೋ ಬೇಕು, ಹಸುಗಳು ಸಾಕೊಂಡಿದ್ರಿ, ಇನ್ನು ಸ್ವಲ್ಪ ಅರ್ಜೆಂಟ್ ದುಡ್ಡು ಬೇಕು ಅಂತಂದ್ರೆ ಮೇಕೆಗಳು ಸಾಕೊಂಡಿದ್ರೆ ಪೇಮೆಂಟ್ ಮಾಡ್ತಾರೆ ಸರ್. 10 ದಿನಕ್ಕೊಂದ್ಸಲ ಪೇಮೆಂಟ್ ಬರ್ತದೆ. ಕನಿಷ್ಠ ಅಂದ್ರೆ ಒಂದು ಟೈಮ್ಗೆ 30 ಲೀಟರ್ ಹಾಲು ಹಾಕ್ತಿದಾಗ ಒಂದು 8 10 8,000 9,000 ಬರ್ತದೆ. ಈಗ ಒಂದು 40 ಲೀಟರ್ ಹಾಲು ಹೋಯ್ತದೆ ಸರ್. 42 ಲೀಟರ್ ಹಾಲು ಹಾಕ್ತಾ ಇದೀವಿ ಈಗ ಒಂದ್ ಕರು ಹಾಕಿರೋದ್ರಿಂದ. ಈಗ ಒಂದು 12,000 ರೂಪಾಯಿ ಗಂಟ ಬರ್ತದೆ ಸರ್ ವಾರಕ್ಕೆ. 12,000 ಬತ್ತು ಅಂದ್ರೆ ಒಂದು ತಿಂಗಳಿಗೆ ಎಷ್ಟಾಯ್ತು ಸರ್? ಅದ್ರಲ್ಲಿ ಒಂದು 10,000 ಒಂದು 15,000 ಖರ್ಚೆ ಕಳಿವ ಸರ್ ತಿಂಡಿಗೆ. 15,000 ನಮಗ್ ಲಾಭ ಆಗ್ಲಿಲ್ವಾ ಸರ್? ಖಂಡಿತ ಆಗುತ್ತೆ. ಆ ತರ ನಾವ್ ನೋಡ್ಕೋಬೇಕು ಸರ್. ರೈತರಾದ್ಮೇಲೆ ನಾವ್ ಆ ತರ ನೋಡ್ಕೋಬೇಕು. ಈಗ ಇದು ಮಾಡ್ಬೋದು, ಈ ತರ ವ್ಯವಸಾಯ ಏನು ತೊಂದ್ರೆ ಇಲ್ದಂತೆ ಇವತ್ರಷ್ಟು ಮಾಡಿ ಒಂದ್ ಸ್ವಲ್ಪ ಏನೋ ನಮ್ಗೆ ಸಂತೃಷ್ಟಿ ಆಯ್ತದೆ ಸರ್. ಇವತ್ತು ಕೆಲಸ ಮಾಡಿದ್ರೆ ಆರಾಮಾಗಿ ಕುತ್ಕ ಸೋಂಬೇರಿ ಆಗಿರೋದ್ರಿಂದ ಸ್ವಲ್ಪ ಆರೋಗ್ಯ ಕಡೆನೂ ಚೆನ್ನಾಗಿರ್ತದೆ. ಇವತ್ತು ಸೇವೆನೂ ಮಾಡ್ದಂಗ ಆಯ್ತದೆ. ಒಂದ್ ಸ್ವಲ್ಪ ಮನ್ಸಿಗೆ ಸಮೃದ್ಧಿ ಇರ್ತದೆ ಸರ್. ಒಳ್ಳೆ ನಿಮ್ ಮಾತು ಕೇಳ್ತಾರೆ, ಬಹಳ ಖುಷಿ ಆಗ್ತದೆ. ಒಳ್ಳೆ ಈ ತರ ಎಲ್ಲ ಮಾಡ್ಬೋದು. ರೈತರುಗಳಿಗೂ ಒಂಥರ ಉತ್ತೇಜನಕಾರಿಯಾದ ಒಂದು ಮಾತನಾಡ್ತಾ ಇದ್ರಿ. ಅದೇ ರೀತಿಯಲ್ಲಿ ಕೆಲಸನೂ ಮಾಡ್ತಾ ಇದ್ರಿ ನೀವು. ಈಗ ಗೌರ್ಮೆಂಟ್ ಜಾಬ್ ಅಂತ ನೋಡಿ ಮನೇಲಿ ಇರ್ಬೋದಾಯ್ತು, ಆರಾಮಾಗಿ ನೆಮ್ಮದಿಯಾಗಿ ರೆಸ್ಟ್ ತಗೊಂಡು ಏನ್ ಬೇಕು ಮಾಡ್ಕೊ ತಿನ್ಕೊಂಡು ಉಣ್ಕೊಂಡು ಮನೇಲಿ ಇರ್ಬೋದಾಗಿತ್ತು. ಅದ್ರ ಜೊತೆಗೆ ಅವರು ಮಾಡ್ತಾ ಇದ್ರೆ, ನಾವು ಏನು ನಮ್ಗೆ ಇರುವಂತ ಜಮೀನ ಸುಮ್ಮನೆ ಪಾಲ್ ಬಿಟ್ಬಿಡೋದು, ತೆಕ್ಲು ಬಿಟ್ಬಿಟ್ಟು ಹಾಳು ಮಾಡೋದಕ್ಕಿಂತ ಅದಕ್ಕೇನೋ ಒಂದು ಬೆಳೆ ಬೆಳೆಯೋದು, ಅದು ಸಂಬಂಧಪಟ್ಟಂಗೆ ಹಸುಗಳು ತಗೊಳ್ಳೋದು ಅಥವಾ ಮೇಕೆಗಳು ತಗೊಳ್ಳೋದು ಒಂದು ಕಷ್ಟ ಸುಖಕ್ಕಾಗುತ್ತೆ. ನಾವು ಇದೀವೇನೋ ಒಂಥರ ನಮ್ದು ಒಂದು ಲೆವೆಲ್ ತೋರಿಸಬಹುದು ಅನ್ನೋ ರೀತಿ ನೀವು ಅನುಕೂಲವಾಗಿದೆ. ಮೇಕಲು ಒಂದು ವರ್ಷಕ್ಕೆ ಸರ್, ಮೇಕಲು 50,000 ಲಾಭ ಬತ್ತು. ಒಂದು ವರ್ಷಕ್ಕೆ 50,000 ಲಾಭ ಬತ್ತು. ಹೌದು, ಮರಿಗಳು ಕೊಟ್ಟೋದ್ರಿಂದ. ನಮ್ಮ ಒಂದು ವೀಕ್ಷಕರಿಗೆ, ಈಗ ನಾವು ನೋಡ್ತಾ ಇದಾರಲ್ಲ, ವಿಡಿಯೋ ನೋಡ್ತಾ ಇದಾರೆ, ಇವ್ರಿಗೆ ಈ ಒಂದು ಬೆಳೆನ ಬೆಳೀರಿ ಅಂತ ಹೇಳ್ತೀರಾ ಅಥವಾ ಬೇಡ ಅಂತ ಹೇಳ್ತೀರಾ? ಲಾಭ ಇದೆಯಾ ಅಥವಾ ಲಾಭ ಇಲ್ವಾ? ಬೆಳಿಬೇಕಾ ಬೆಳಿಬಾರ್ದಾ? ನಿಮ್ಮ ಒಂದು ಅನುಭವದ ಮಾತು. ಈಗ ಸುಮಾರು 1 ವರ್ಷದಿಂದ ಬೆಳ್ಕೊಂಡ್ ಬರ್ತಾ ಇದ್ರಿ ಅಂತ ಹೇಳಿದ್ರಿ. ಹೌದು ಸರ್. ಏನ್ ಹೇಳಿಕ್ ಇಷ್ಟಪಡ್ತೀರಿ ನೀವು? ನಾವ್ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಸರ್, ಮೊದ್ಲೇ ನಾವು ಸೋಂಬೇರಿಗಳು ಆಯ್ತಾ ಇದೀವಿ ಸರ್. ಸೋಂಬೇರಿಯಿಂದ ಹೊರಗಡೆ ಬರ್ಬೇಕು ನಾವು. ನಾವ್ ಯಾವ್ದಂದ್ರು ಈಗ ಹಸು ತಕೊಂಡ್ ಲಾಸ್ ಆಯ್ತೀನಿ ಅಂತಾರೆ ಸರ್. ಹಸು ತಗೊಂಡ್ ಏನಕ್ ಲಾಸ್ ಆಯ್ತಾರೆ ಸರ್? ಈಗ ಹಸು ತಗೊಂಡಿರ್ತಾರೆ, ನಮ್ಮಂತವ್ರು ಬೆಳ್ದಿರೋರ್ ಹತ್ರ ಕಡ್ಡಿ ತಗೊಂಡಾಗ ಹಾಕ್ತಾರೆ, ಮೇಕೆ ಪೀಡ್ ಹತ್ರ ಪೀಡ್ ತಂದ್ ಹಾಕ್ತಾರೆ, ಹುಲ್ಲು ಮೇವು ಕೀಳಲ್ಲ, ತಂದ್ ಹಾಕ್ಬಿಡ್ತಾರೆ. ಸುಮ್ನೆ ಅವ್ರ ಕೆಲಸ ಅವ್ರು ನೋಡ್ಕೊಂಡು ಇರ್ತಾರೆ ಸರ್. ಅದ್ರಿಂದ ಲಾಸ್ ಆಯ್ತದೆ. ನಾವು ಈಗ ಸ್ವಂತ ದುಡಿಮೆ ಮಾಡ್ಕೊಂಡು ಈ ತರ ಕಡ್ಡಿ ಬೆಳ್ಕೊಂಡು 4 ಹಸು ಸಾಕೋಬಹುದು ಸರ್. ಕಡ್ಡಿಲೂ ಲಾಭ ಮಾಡ್ಕೋಬಹುದು, ಹಸುನಲ್ಲೂ ಲಾಭ ಮಾಡ್ಕೋಬಹುದು. ಈ ತರ ಬಂದಂತ ಪೀಡು ಮುರಿದಂತ ಪೀಡನ್ನ ಹಸ್ಕೊಳ್ಗ್ ಹಾಕಬಹುದು. ಅದು ಈಗ ನಾವು ಮತ್ತೆ ಅಲ್ಲಿ ತೋರಿಸ್ತೀವಿ ಸರ್. ಅಲ್ಲಿ ಹಸ್ಕೊಳ್ ಕಟ್ಟಾಕಿದೀವಿ, ಅವು ಯಾವ ತರ ಪೀಡ್ ಹಾಕ್ತಿವಿ, ಎಷ್ಟು ಗಂಟೆಗೆ ಇದಾಕ್ತಿವಿ ಅಂತ ನಾವು ಅಲ್ಲಿ ತೋರಿಸ್ತೀವಿ ಸರ್. ಅದು ಆಯ್ತದೆ. ಇದ್ರಿಂದ ಲಾಭಾಂಶನೇ ಹೊರತೆ ಸರ್, ನಷ್ಟ ಅಂತೂ ಇಲ್ಲ ಸರ್. ನಾವು ಮೊದ್ಲೇ ಹಸುಗಳು ಸಾಕೊಂಡಿದ್ವಿ, ನಾವು ಇದೇ ತರ ಮೋಸವಾಗಿದ್ವಿ ಸರ್. ಹೆಂಗೆ ಅಂತಂದ್ರೆ, ಈ ತರ ಬೆಳೆ ಬೆಳಿತಿರ್ಲಿಲ್ಲ. ಹಸು ತಕೊಳ್ಳೋದು, ಯಾರ ಹುಲ್ಲು ಹಾಕಿರೋರ್ ಹತ್ರ ಹೋಗಿ ಕಟ್ ಮಾಡ್ಕೊ ಬರೋದು, ಆಮೇಲೆ ಹುಲ್ಲುಗಳು ಕಿಳುವಷ್ಟು ಕಿತ್ಕ ಬಂದು ಹುಲ್ಲು ಮೇಯ್ಸಕ್ ಆಗಲ್ಲ ಸರ್. ಅದ್ರಿಂದ ನಮ್ಗೇನು ಅಷ್ಟೇನ್ ಲಾಭಾಂಶ ಇರ್ಲಿಲ್ಲ. ಇದು ಮಾಡಿದ್ಮೇಲೆ ಸರ್ ನಮ್ಗೆ ಪೀಡಿಂದ ಲಾಭಾಂಶ ಬರ್ತದೆ, ಕಡ್ಡಿಯಿಂದ ಲಾಭಾಂಶ ಬರ್ತದೆ, ಮತ್ತೆ ಹಸುಗಳಿಗೆ ಮೇವಿಂದ ಬರ್ತದೆ, ಹಾಲಿಂದ ಅದ್ರ ಉತ್ಪನ್ನನು, ಹಸುಗಳ ಉತ್ಪನ್ನನೂ ಜಾಸ್ತಿ ಆಗಿದೆ ಸರ್. ನಾವ್ ಒಂದ್ ಹಸುನು ತಕೊಳ್ಳಿಲ್ಲ, ಮನೇಲಿ ಒಂದು ಹಸು ತಗೊಂಡಿದ್ದು ಸರ್, ನಾವು ಮಾರಿದೀವಿ. ಈಗ್ಲೂ ಮನೆ ತುಂಬಾ ಹಸುಗಳಿದೆ ಸರ್. ಒಟ್ನಲ್ಲಿ ನೀವು ಯಾವ್ದೋ ಹಸುಗಳು ಸ್ಟಾರ್ಟಿಂಗ್ ಅಲ್ಲಿ ಏನ್ ಹಸುಗಳು ತಗೊಂಡ್ರಿ ಅಷ್ಟೇ? ಒಂದು ಕರು ತಗೊಂಡಿದ್ದು ಸರ್, ಸುಮಾರು ಒಂದು 7-8 ರಾಸ್ ಮಾರಿದೀವಿ. ಇನ್ನು ಒಂದು ರಾಸ್ಗಳು ಒಂದು 6 ರಾಸ್ ದೊಡ್ಡವಿದಾವೆ, ಚಿಕ್ಕವು ಇದಾವೆ, ಎಲ್ಲ ಇದಾವೆ ಸರ್. ಇನ್ನೂ ಇದಾವೆ.
ಮನೇಲಿ ಇದಾವೆ ಸರ್. ಲಾಸ್ ಅಂತೂ ಒಂದು ಲಾಸ್ ಇದುವರೆಗೂ ಯಾವ್ದೇ ತರ ಲಾಸ್ ಯಾವ ಆಗಿಲ್ಲ. ತರದ್ದು ಇಲ್ಲ. ಇದರಲ್ಲಿ ಬೆಳೆಯಲ್ಲಿ ಇದ್ರಲ್ಲಂತೂ ಸಾಧ್ಯವಾದಷ್ಟು ಅದಕ್ಕೆ ನಾನು ಹೇಳೋದು ಅಂದ್ರೆ ಜನಗಳಲ್ಲಿ ಮನವಿ ಏನಂತಂದ್ರೆ ನಾವು ಸೋಂಬೇರಿ ಆಗಿರೋದ್ಕಿಂತ ವ್ಯವಸಾಯ ಮಾಡಿದ್ರೆ ಏನು ಇದಿಲ್ಲ, ಇಂಥ ವ್ಯವಸಾಯ ಮಾಡ್ರಿ, ಎಲ್ಲ ಮುಂದ್ ಬರ್ಬೋದು. ಒಂದ್ ಸ್ವಲ್ಪ ನಮ್ಗಳಿಗೆ ದೇಶಕ್ಕೂ ಒಂದು ಒಳ್ಳೇದಾಗ್ಬೋದು. ನಮ್ಗೆ ಒಂದ್ ಸ್ವಲ್ಪ ಸಾಲ ಅನ್ನೋದು, ಈಗ ಸಾಲದಿಂದ ಎಷ್ಟೆಷ್ಟೋ ಜನ ರೈತರುಗಳು ನನ್ನ ಸಾಲದಿಂದ ನಾನು ಹಂಗ್ ಮಾಡ್ಕೋತೀನಿ, ಸರ್ಕಾರದಿಂದ ಬರೋದ್ ನೋಡ್ತಾರೆ. ಸರ್ಕಾರದಿಂದ ಬರೋದು ಎಲ್ಲ ಸವಲತ್ತುಗಳು ಅದು ಬರುತ್ತೆ ಇದು ಬರುತ್ತೆ ಫ್ರೀ ಇದೆಯಾ ಆಮೇಲೆ ಇನ್ನೊಂದು ಹೇಳ್ತೀನಿ ಸರ್, ಈಗ ಒಂದು ಹುಡುಗಿನ ಒಂದು ಮಗನಿಗೆ ಎಜುಕೇಟೆಡ್, ನನ್ನ ಮಗ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಒಂದು ಹುಡುಗಿ ಕೇಳಕ್ ಹೋದಾಗ ಡಾಕ್ಟರ್ ಇಂಜಿನಿಯರ್ ಕೊಟ್ಟಾರೆ ಹೊರತು ರೈತರ ಮಗ ಅಂದ್ರೆ ಕೊಡಲ್ಲ ಸರ್. ಅದು ಜನಗಳದ್ದು ತಪ್ಪು ಸರ್. ರೈತರು ಸಂಪಾದನೆ ಮಾಡುವಷ್ಟ ಇವತ್ತು ರೈತರುಗಳು ಮುಷಂಡಿ ಆಗಿರೋದ್ರಿಂದ ಒಂದ್ ಸ್ವಲ್ಪ ವ್ಯವಸಾಯ ಮಾಡೋದ್ ಕಡೆಯಿಂದ ಗಮನ ಕೊಡೋದ್ರಿಂದ ಸರ್ ಇದಾಯ್ತಾ ಇದಾರೆ. ರೈತರುಗಳಿಗೆ ಇರುವಷ್ಟು ಆದಾಯ ಸರ್ ಯಾರಿಗೂ ಇಲ್ಲ. ದಯವಿಟ್ಟು ನಾವು ತಿಳ್ಕೊಂಡಿರೋದ ತಪ್ಪು ಸರ್. ನಾನು ಮೊದ್ಲೇ ಹೇಳಿದೆ ಸರ್, ನಮ್ಮ ಮನೆಯವರು ಗೌರ್ಮೆಂಟ್ ಡ್ರೈವರು ಆದ್ರೂ ನಾವು ಈ ಕೆಲಸ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ಇದ್ರಲ್ಲಿ ಲಾಭಾಂಶ ಅದೇ, ಆಮೇಲೆ ಇದ್ರಲ್ಲಿ ಜಾಸ್ತಿ ಕೆಲಸನೂ ಇಲ್ಲ ಸರ್. ನಾವು ಯಾವತ್ತೂ ಎನಿ ಟೈಮ್ ಕೆಲಸ ಮಾಡ್ತೀನಿ ಅನ್ನೋದಿಲ್ಲ. ಇದು ಮಾಡಿದ್ಮೇಲೆ ಒಂದು 3-4 ದಿವಸ ಕೆಲಸ ಸರ್ ಹತ್ರ ಅಷ್ಟೇ. ಇದ್ರಲ್ಲಿ ಇದ್ದಾಗೆಲ್ಲ ಇದ್ ಮಾಡ್ಬೋದು ಸರ್. ಇದಕ್ಕೇನು ಮತ್ತೆ ಕಳೆ ಕೀಳ್ಬೇಕು ಏನಿಲ್ಲ ಸರ್. ಇದು ಯೂರಿಯಾ ಬಿಡ್ಬೇಕಾದ್ರೆ 1 hour ಅಲ್ಲಿ ಯೂರಿಯಾ ಬಿಟ್ಬಿಡ್ತೀವಿ ಸರ್. ಇದಕ್ಕೆ 1 ಎಕರೆಗೆ ಒಂದ್ 2 ಆಳಿದ್ರೆ 1 hour ಅಲ್ಲಿ, ಒಬ್ರೇ ಇದ್ರೆ 2 hour ಸರ್. 2 ಅವರ್ಲೆ ಮುಗಿಸ್ಬಿಡ್ತಾರೆ. ಒಂದ್ ಮೂಟೆ 1.5 ಮೂಟೆ ಯೂರಿಯಾ ತಗೋತದೆ. ಸುಮ್ನೆ ಹಿಂಗ್ ಎರ್ಚ್ಕೊ ಬಂದ್ಬಿಡೋದು ಅಷ್ಟೇ ಸರ್. ತುಂಬಾ ಈಸಿ ಸರ್ ಈ ಕೆಲಸ ಅಂತೂ. ಒಂದ್ ಕಳೆ ಕೀಳುವಷ್ಟಿಲ್ಲ, ಒಂದ್ ಏನ್ ಹಿಂಸೆ ಮಾಡೋಷ್ಟಿಲ್ಲ, ಬಿಸಿಲಲ್ಲೆಲ್ಲ ಒಣಗುವಷ್ಟಿಲ್ಲ, ಏನು ಇಲ್ಲ ಸರ್. ತಂಪತ್ತಲ್ಲಿ ಕೆಲಸ ಮಾಡ್ಬಿಡುದು, ಬಿಸಿಲತ್ತಲ್ಲಿ ಒಂದ್ ಸ್ವಲ್ಪ ಆರಾಮ ತಕೊಳ್ಳೋದು. ತೊಂದ್ರೆ ಏನೈತೆ ಸರ್ ಇದ್ರಲ್ಲಿ? ಏನು ತೊಂದ್ರೆ ಇಲ್ಲ. ಈಗ ಬೇರೆದಾದ್ರೆ ಸ್ವಲ್ಪ ಕಷ್ಟ ಇರ್ತದೆ. ಅವಾಗ ಅಂತಂತ ನೋಡ್ಕೋಬೇಕು. ಅದು ಬೆಳೆಯೋ ಟೈಮಲ್ಲಿ, ಕಟಾವ್ ಟೈಮಲ್ಲಿ ಪ್ರತಿಯೊಂದು ಕಷ್ಟಪಡಬೇಕಾಗುತ್ತೆ. ರಾಗಿ ಹಾಕ್ಬೇಕು ಅಂದ್ರೆ ರಾಗಿ ಕಳೆ ಕೀಳ್ಬೇಕು, ಅದಕ್ಕೆ ಮೇವು ಮಡಗ್ಬೇಕು, ಅದಕ್ಕೆ ಔಷಧಿ ಹಾಕ್ಬೇಕು, ತೆನೆ ಎತ್ಬೇಕು, ಎಲ್ಲ ಮಾಡ್ಬೇಕು. ಅದ್ರಲ್ಲೂ ಹಿಂಸೆನೆ ಅದೇ ಸರ್. ಕಳೆ ಮೇನ್ ಆಗಿ ಕಳೆ ತೆಗಿಬೇಕು. ಇದ್ರಲ್ಲಿ ಕಳೆ ತೆಗಿದಿಲ್ಲ. ಇದ್ರಲ್ಲಿ ಬರೀ ಲಾಭಾಂಶನೇ ಸರ್. ಹುಲ್ ತೋರಿಸ್ತಾರಲ್ಲ ಅದು ಹಸ್ಕೊಳ್ಗಾಯ್ತದೆ. ಎಲ್ಲ ಬರೀ ಹಸ್ಕೊಳ್ಗ ಹೈನುಗಾರಿ ತುಂಬಾ ಅನುಕೂಲ ಐತೆ ಸರ್. ಇದ್ರಿಂದ ಏನು ನಷ್ಟ ಏನಿಲ್ಲ. ಆಮೇಲೆ ಯಾವ್ದು ಪ್ರಾಣಿ ಪಕ್ಷಿದಂತೂ ತೊಂದ್ರೆನೇ ಇಲ್ಲ ಸರ್ ಇದ್ರಲ್ಲಿ. ಇದಕ್ಕೆ ಒಟ್ನಲ್ಲಿ ಈಗ ನೀವು ಈ ಒಂದು ಬೇಬಿ ಕಾರ್ನ ಪ್ರತಿಯೊಬ್ಬರು ಬೆಳಿಬಹುದು, ಲಾಭ ಇದೆ, ಲಾಭ ಇದೆ. ಯಾರು ಕೂಡ ಈಗ ನಿಮ್ದು ಸಣ್ಣ ಪುಟ್ಟದ ಈಗ 1 ಎಕರೆ ಇರ್ಲಿ, ಅರ್ಧ ಎಕರೆ ಇರ್ಲಿ, ನಿಮ್ಮ ಹತ್ರ ಎಷ್ಟೇ ಒಂದು ಜಾಗ ನೀರಾವರಿ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಸರ್ಕಾರದಿಂದ ಕೊಡುವಂತ ಸೌಲಭ್ಯಗಳು ಉಪಯೋಗಿಸ್ಕೋಬೇಕು. ಹಿಂಗ್ ಬೆಳೀರಿ. ಕಷ್ಟಪಟ್ರೆ ಯಾವ್ದು ಕೈ ಕೆಸರಾದ್ರೆ ಸರ್ ಬಾಯಿ ಮೊಸರಾಗೋದು. ಕಷ್ಟಪಡ್ತಾರೆ ನಾವು ಕುತ್ಕೊಂಡು ನಮ್ಗ್ ಬರ್ಬೇಕು, ದುಡ್ಡು ಬರ್ಬೇಕು ಅಂದ್ರೆ ಬರಲ್ಲ ಸರ್. ಕಷ್ಟಪಟ್ರೆ ನಮ್ಗ್ ಬರಲ್ಲ. ಕಷ್ಟಪಟ್ಟು ಮಾಡ್ತಾ ಇದ್ರಿ. ಈಗ ಯಜಮಾನ್ ಗೌರ್ಮೆಂಟ್ ಜಾಬ್, ನೀವು ಮನೇಲೆ ಇರ್ಬೋದಾಗಿ ಸರ್. ನಮ್ಮ ಎಲ್ಲ ಅಂತಾರೆ ಸರ್, ನಮ್ಮ ಆರ್ಗಿತಿಯರೆಲ್ಲ ಅಂತಾರೆ ನಿನ್ಗೇನು ಅಂತಾರೆ ಸರ್. ನಾವ್ ಮಾಡದ್ ಕೆಲ್ಸ ನಾವ್ ಮಾಡ್ತೀವಿ ಸರ್. ಏನಂದ್ರೆ ಈಗ ಇದು ಈ ತರ ನೋಡ್ತೀರಿ, ನಾವ್ ಕೆಲಸ ಮಾಡುವಾಗ ನೋಡಿದ್ರೆ ಇವಮ್ಮ ಯಾರು ಅಂತ ಹೊರಟೋಯ್ತೀರಿ ಸರ್. ಆ ತರ ನಾವ್ ಕೆಲಸ ಮಾಡ್ಬಿಟ್ಟು ಯಾವ ತರ ಇರ್ಬೇಕು ಆ ತರ ಇರ್ತೀವಿ ಸರ್. ಹೌದು. ಒಟ್ನಲ್ಲಿ ಈ ಒಂದು ಬೆಳೆನ ಪ್ರತಿಯೊಬ್ರು ಬೆಳಿಬಹುದು. ಈಗ ಯಾವ್ದು ಬೆಳೆದೆ ಇದು ಬೆಳೆದೆ ಅಥವಾ ಅವ್ರಿಗೆ ಆಳುಗಳನ್ನ ಇಟ್ಬಿಟ್ಟು ಏನಾದ್ರು ಮಾಡ್ತಾ ಇದ್ರೆ ಸರ್ ಅದು ಮೇನ್ ತಪ್ಪು ಅಂತಂದ್ರೆ ನಾವು ಆಳ ಕೈಲಿ ಮಾಡಿಸ್ಬೇಡ್ದು ಸರ್. ಈಗ ಆಳ ಕೈಲೇ ನಾವ್ ಮಾಡಿಸ್ತೀವಿ ಸರ್. ಈಗ ಇಲ್ಲಿ ಒಂದು ಬೀಜ ಹಾಕೋತಕ್ಕೆ ಈಗ ಬಿದ್ದೋದಾಗ ನಾವಾದ್ರೆ ಅಯ್ಯೋ ಬೀಜಕ್ ತೊಂದ್ರೆ ಆಯ್ತದೆ ಅಂತ ಎತ್ಕೊಳ್ತೀವಿ ಸರ್. ಮೇನ್ ಆಗಿ ಹೇಳೋದು, ಈಗ ಮಾಡೋರು ಮಾಡ್ತಾರೆ ಸರ್. ನಾನ್ ಹೇಳ್ತಾ ಇರೋದು ಎಕ್ಸಾಂಪಲ್ ಕೊಡ್ತಾ ಇರೋದು. ಅದೇನ್ ಮಾಡೋದು ಅಂದ್ರೆ ನಾವೇ ಕೂತಿರ್ತೀವಲ್ಲ, ನಾವೇ ಮಾಡೋದು ಸರ್. ಅದರಿಂದ ಒಂದ್ ಸ್ವಲ್ಪ ಉಳಿತಾಯ ಆಗುತ್ತೆ. ಈಗ ನಮ್ದು ಅಂತಂದ್ರೆ ಒಂದ್ ಸ್ವಲ್ಪ ಲಾಭ ಬರೋದು ನೋಡ್ತೀವಿ. ಈಗ ನೋಡಿ ಒಂದ್ ಪೀಡ್ ಹೊಂಟಾದ್ರೆ ಈಗ ಪೀಡಲ್ಲಿ ಒಳಗಡೆ ಹೋಗಿ ಮುರ್ಕೊ ಬರ್ತೀವಿ. ಈಗ ಪೀಡ್ ಹೋದ್ರೆ ಇದ್ ಮಾಡ್ತೀವಿ. ಆ ತರ ಸರ್ ಒಟ್ಟಲ್ಲಿ ಟೋಟಲಿ ಇದರಿಂದ ತುಂಬಾನೇ ಕೂಡ ಲಾಭಗಳಿದೆ. ಅದು ಮಾಡಬಹುದು, ಯಾರೇ ಆದ್ರೂ ಕೂಡ ಇದನ್ನ ಮಾಡಬಹುದು ಅಂತ ನೀವ್ ಹೇಳ್ತಾ ಇದ್ರಿ. ನಾವ್ ಹೇಳ್ತಾ ಇದೀವಿ ಸರ್. ನಿಮ್ ಜೊತೆ ಮಾತಾಡಿ ನಂಗೆ ಕರ್ನಾಟಕ ಜನತೆಗೆ ಇದೊಂದು ಕೇಳ್ಕತಾ ಇರೋದು ಏನು ಅಂದ್ರೆ, ಯಾರು ಸೋಂಬೇರಿ ಆಗ್ಬೇಡಿ, ದಯವಿಟ್ಟು ಮಾಡಿ. ಇದೊಂದು ಅವಕಾಶನ ಬಿಟ್ಟ ಬರುವಂತ ಅವಕಾಶನ ತಪ್ಪಿಸ್ಕೋಬೇಡಿ. ಇದ್ರಲ್ಲಿ ತುಂಬಾ ಲಾಭಾಂಶ ಅದೇ. ಕೇಳ್ಕೊತಾ ಇರೋದನ್ನ ಅದೇ ಸರ್. ಓಕೆ ಮೇಡಮ್ ಅವರು ಇಷ್ಟೊಂದೆಲ್ಲ ಕೂಲಂಕುಷವಾಗಿ ಈ ಒಂದು ಏನು ಈ ಒಂದು ಬೆಳೆ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಕಷ್ಟ ಅಂತ ಅನ್ಸೋದಿಲ್ಲ. ಯಾಕೆಂದ್ರೆ ಬರೀ 2 ಅಥವಾ 2 ತಿಂಗಳು 10 ದಿನದ ಬೆಳೆ. ಹಾಗಾಗಿ ಎಲ್ಲರೂ ಕೂಡ ಆರಾಮಾಗಿ ಮಾಡ್ಬೋದು. ಇನ್ನು ನೀರು ಸೌಲಭ್ಯ ಇರುವಂಥವ್ರಂತೂ ಇನ್ನೂ ತುಂಬಾನೇ ಕೂಡ ಅಚ್ಚುಕಟ್ಟಾಗಿ ಮಾಡ್ಬೋದು. ಆಳುಕಾಳು ಅಂತಂದರೆ ಏನು ಜಾಸ್ತಿ 1 ಎಕರೆ 2 ಎಕರೆ ಆದರೆ ಆಳುಕಾಳುಗಳು ಬೇಕಾಗುತ್ತೆ. ಇನ್ನು ಒಂದು ಅರ್ಧ ಎಕರೆ ಅಥವಾ 1/4 ಎಕರೆ ಇಂಥ ಕಡೆ ಇದು ಅಂತಂದರೆ ಆಳುಕಾಳನ್ನು ಅವಶ್ಯಕತೆ ಇಲ್ಲ, ಮನೆಯವರಲ್ಲೇ ಕೂಡ ಮಾಡ್ಬೋದು. ಇದಕ್ಕೆ ಸೂಕ್ತವಾದಂಥ ಮಾರುಕಟ್ಟೆನೂ ಕೂಡ ಇದೆ. ಅವರೇ ಬಂದು ತೊಗೊಂಡು ಹೋಗ್ತಾರೆ, ಇಲ್ಲ ನಾವೇ ಕೂಡ ತೊಗೊಂಡೋಗಿ ಹಾಕ್ಬೋದು. ಅಥವಾ ಇದಕ್ಕೆ ಪೂರಕವಾಗಿ ಹಸುಗಳನ್ನು ಕೂಡ ನಾವು ಸಾಕಾಣಿಕೆ ಮಾಡ್ಕೋಬೋದು. ಎಲ್ಲ ರೀತಿಯಲ್ಲೂ ಅನುಕೂಲ ಇದೆ. ಮತ್ತು ಈ ಒಂದು ಬೆಳೆ ಯಾವುದೇ ಕಾರಣಕ್ಕೂ ಕೂಡ ನಾಶ ಮಾಡಲ್ಲ. ಯಾವುದೇ ಪ್ರಾಣಿ ಪಕ್ಷಿಗಳು ಯಾವುದೂ ಕೂಡ ಇದನ್ನು ಮುಟ್ಟಲ್ಲ. ಯಾಕೆಂದರೆ ಇದಕ್ಕೆ ಆ ಪ್ರಾಣಿ ಪಕ್ಷಿಗಳು ಏನೂ ಕೂಡ ಇದರಲ್ಲಿ ಸಿಗೋದಿಲ್ಲ. ಯಾವುದೇ ಥರ ಕಾಳುಗಳು ಕೂಡ ಇಲ್ಲ. ಹಾಗಾಗಿ ಇದನ್ನು ಮುಟ್ಟೋದೂ ಇಲ್ಲ. ದಯವಿಟ್ಟು ನೀವು ಯಾರೇ ಕೂಡ ಒಂದು ಜಮೀನು ಇದ್ದು ಕೂಡ ಕೆಲಸಗಳನ್ನ ಮಾಡ್ದೇನೆ ಅಥವಾ ಬೆಳೆನ ಬೆಳೆದೇನೆ ಯಾವ ಬೆಳೆ ಬೆಳಿಬೇಕು ಅಂತ ಸೂಕ್ತವಾದ ಬೆಳೆಗಳು ಗೊತ್ತಿಲ್ಲದೇ ಸುಮ್ಮನೆ
ಕಾಲಹರಣ ಮಾಡ್ತಾರಂಥವ್ರು ದಯವಿಟ್ಟು ಈ ಒಂದು ವಿಡಿಯೋ ನೋಡಿದ ನಂತರನಾದರೂ ಕೂಡ ಈ ರೀತಿಯಾದ ಬೆಳೆಗಳನ್ನ ಬೆಳಿ, ಸೂಕ್ತವಾದ ಮಾರುಕಟ್ಟೆ ನಾವು ನಿಮಗೆ ತಲುಪಿಸ್ಕೊಡ್ತೀವಿ. ಜೊತೆಗೆ ಅವರೊಂದು ಡಿಸ್ಕ್ರಿಪ್ಷನಲ್ಲಿ ಒಂದು ನಂಬರ್ನು ಕೂಡ ಹಾಕಿರ್ತೀವಿ. ದಯವಿಟ್ಟು ಈ ಒಂದು ಬೆಳೆನ ಬೆಳೀರಿ, ನೀವು ಕೂಡ ಆರಾಮಾಗಿರಿ, ನಿಮ್ಮ ಒಂದು ಸ್ವಂತ ಕಾಲನ್ನು ಕೂಡ ನಿಂತ್ಕೊಳ್ಳಿ ಅಂತಲೂ ಕೂಡ ನಾನು ಹೇಳ್ತಾ ಇದ್ದೀನಿ. ನಮ್ಮ ಮೇಡಮ್ ಅವರು ತುಂಬ ಅಚ್ಚುಕಟ್ಟಾಗಿ ಈ ಒಂದು ಬೆಳೆ ಬಗ್ಗೆ ಸವಿಸ್ತಾರವಾಗಿ ಹೇಳ್ಕೊಟ್ಟಿದ್ದಾರೆ. ಮೇಡಮ್ ಅವರು ತುಂಬ ಹೃದಯ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಸರ್. ನಿಮಗೆ ಇದೇ ರೀತಿಯಲ್ಲೇ ಈಗ ಒಂದು 5 ಎಕರೆನಲ್ಲಿ ಬೆಳೆದಿದ್ರೆ ಇನ್ನು ಮುಂದೆ 5-10 ಎಕರೆನಲ್ಲಿ ಇನ್ನೂ ಬೆಳೆಯುವಂಥ ಆಯುಷು ಐಶ್ವರ್ಯ ಎಲ್ಲ ಕೊಟ್ಟು ನಿಮಗೆ ಕಾಪಾಡಲಿ ಅಂತೇಳಿ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು ಮೇಡಮ್. ಮುಂದಿನವರೆಗೂ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ನಾವು ಕೇಳ್ಕೊತೀವಿ ಸರ್. ಎಲ್ಲ ಬೆಳಿಲಿ, ಎಲ್ಲ ರೈತರು ಹಸಿರಾಗಿರ್ಲಿ. ಕಾರಣ ಮಂಡ್ಯ ಅಂದ್ರೆ ಒಂದು ಹಸಿರು ಸರ್ ನಮ್ದು. ಹಸಿರು ನಾಡು ಅಂತ ಹಸಿರು ಹೇಳ್ತಾರೆ, ನಾಡು ಸಕ್ಕರೆ ನಾಡು ಅಂತ ಹೇಳ್ತಾ ಇದಾರಲ್ಲ ಸರ್. ಹಸಿರು ಬೆಳೆಸಿ ಅಂತ. ಹಸಿರಿದ್ರೆ ಸರ್ ನಮ್ ಜೀವನ ಹಸಿರಾಗಿರೋದು ಯಾವತ್ತು. ಅದಕ್ಕಾಗಿ ಜನಗಳಲ್ಲಿ ನನ್ನ ಮನವಿ ಅಂದ್ರೆ ಯಾರು ಸೋಂಬೇರಿ ಆಗೋದ್ ಬೇಡ, ಬೆಳೀರಿ, ಆದಷ್ಟು ಬೆಳೆಯುವ ನಾವು ಅಂತ ಕೇಳ್ಕೊತೀವಿ. ಹೌದು, ಖಂಡಿತ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋದ ಮುಖಾಂತರ ನೀವು ಯಾವ ರೀತಿಯಾದ ಬೆಳೆಗಳನ್ನು ಬೆಳಿಬೋದು, ಸಂಪೂರ್ಣವಾದ ಸವಿಸ್ತಾರವಾದಂಥ ಒಂದು ವಿಷಯವನ್ನು ನೀವು ಇದರಿಂದ ಕಲೆಕ್ಟ್ ಮಾಡ್ಕೊಂಡ್ರಿ. ಇದೇ ರೀತಿಯಾದ ಒಂದು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವರು ಕೂಡ ಈ ರೀತಿಯಾದ ಒಂದು ಉದ್ಯೋಗವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.